ರಾಜೇಶ್ ಹುಟ್ಟುಹಬ್ಬದ ಶುಭಾಶಯಗಳು. ಆಯುಷ್ಯ ಆರೋಗ್ಯ ಕೊಟ್ಟು ದೇವರಲ್ಲಿ ನಾನು ಪ್ರಾರ್ಥನೆ ಮಾಡ್ಕೊತೀನಿ. ನಿನಗೆ ಯಶಸ್ಸಾಗಲಿ ಎಲ್ಲ ಭಾಗದಲ್ಲೂ ಅಂತ ದೇವರಲ್ಲಿ ನಾನು ಪ್ರಾರ್ಥನೆ ಮಾಡ್ಕೊತೀನಿ. ರಾಜೇಶ್ ಹುಟ್ಟಿದ ಹಬ್ಬದ ಶುಭಾಶಯಗಳು. ಆಯುಷ್ಯ ಆರೋಗ್ಯ ಎಲ್ಲ ಕೊಟ್ಟು ದೇವರು ಕಾಪಾಡಲಿ ಅಂತೇಳಿ ನಾನು ಹ್ಯಾಪಿ ಬರ್ತ್ಡೇ ರಾಜೇಶ್. ರಾಜೇಶ್ ವಿಶ್ ಯು ಹ್ಯಾಪಿ ಬರ್ತ್ಡೇ. ರಾಜೇಶ್ ಹುಟ್ಟುಹಬ್ಬದ ಶುಭಾಶಯ ಕಂದ. ಹುಟ್ಟುಹಬ್ಬದ ಶುಭಾಶಯಗಳು. ಆ ತಾಯಿ ಚಾಮುಂಡೇಶ್ವರಿ ಆಯಸ್ಸು ಆರೋಗ್ಯ ಐಶ್ವರ್ಯವನ್ನು ಕೊಟ್ಟು ಚೆನ್ನಾಗಿರುತ್ತೆ ಅಂತ ಬಿಟ್ಕೊಳ್ಳುವ ನಿಮ್ಮ ತಮ್ಮ ಹುಟ್ಟುಹಬ್ಬದ 50ನೇ ವರ್ಷದ ಶುಭಾಶಯಗಳು. ಹಬ್ಬದ ಶುಭಾಶಯಗಳು ಬಾವ. ಮೆನಿ ಮೋರ್ ಹ್ಯಾಪಿ ದೊಡ್ಡಪ್ಪ. ಕಂಗ್ರ್ಯಾಚುಲೇಷನ್ ಸೆಂಚುರಿ. Wish you many happy returns of the day, Rajesh. ಹ್ಯಾಪಿ ಬರ್ಡೇ ಅಣ್ಣ. ಹ್ಯಾಪಿ ಬರ್ತ್ಡೇ ಮಾಮ. ಯಾವಾಗ ಪಾರ್ಟಿ? ಬಾಯ್. Many happy returns of the day, Rajesh. Happy birthday to you. ಹ್ಯಾಪಿ ಬರ್ತ್ಡೇ ರಾಜೇಶ್. ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ನಿಮ್ಮ ಜೀವನವು ಸಂತೋಷ, ಆರೋಗ್ಯ ಮತ್ತು ಯಶಸ್ವಿಯಿಂದ ತುಂಬಿರಲಿ ಎಂದು ನಾವೆಲ್ಲರೂ ಹಾರೈಸುತ್ತೇವೆ. Happy 50th birthday, Rajesh. ಹ್ಯಾಪಿ ಬರ್ತ್ಡೇ ಅಣ್ಣ. Happy birthday, Rajesh. Wish you many more happy returns of the day. ಕಲಾ ರಸಿಕರಾದ ಕಲಾ ಸರಸ್ವತಿಯನ್ನು ಮೈಗೂಡಿಸಿಕೊಂಡಿರ್ತಕ್ಕಂಥ ಸ್ನೇಹಮಯಿ, ಹಸನ್ಮುಖಿ, ಪರೋಪಕಾರಿ, ಎಲ್ಲರಿಗೂ ಬೇಕಾದಂತಹ ನನ್ನ ಸ್ನೇಹಿತರಾದಂಥ ರಾಜೇಶ್ ಅವರು ನನ್ನ ನೆರೆಹೊರೆಯವರಾಗಿ ತುಂಬ ದಿವಸದಿಂದ ಅವ್ರ ಜೊತೆಯಲ್ಲಿದ್ವಿ. ಅವರ ಜೊತೆ ಕಳೆದಂಥ ಸಂದರ್ಭಗಳು ನನಗೆ ಯಾವಾಗಲೂ ಸಿಹಿ ನೆನಪನ್ನು ಕೊಟ್ಟಿದ್ದಂಥ ಸಂದರ್ಭ. ಅಂಥ ಸ್ನೇಹಮಯಿ, ಪರೋಪಕಾರಿ, ಹಸನ್ಮುಖಿಯಾದಂತಹ ರಾಜೇಶ್ ಅವರಿಗೆ 50ನೇ ವರ್ಷದ ಹುಟ್ಟುಹಬ್ಬದ ಶುಭಾಶಯಗಳು. ತಾಯಿ ಚಾಮುಂಡೇಶ್ವರಿ ಅವರೆಲ್ಲ ಇಷ್ಟಾರ್ಥಗಳನ್ನು ಕೊಟ್ಟು ಕಾಪಾಡಲಿ ಅಂತ ಈ ಮೂಲಕ ಅವರಲ್ಲಿ ಕೇಳ್ಕೊತೀನಿ. Hi, Rajesh uncle. Hi sir. Happy birthday, uncle. Happy birthday sir. May God bless you, uncle. ದೇವ್ರು ನಿಮಗೆ ಆಯಸ್ಸು, ಆರೋಗ್ಯ, ಐಶ್ವರ್ಯ ಕೊಟ್ಟು ಕಾಪಾಡಲಿ. ಚಾಮುಂಡೇಶ್ವರಿ ದೇವಿ ಹತ್ರ ನಾನು ಬೇಡ್ಕೋತೀನಿ. ನೀವು ಯಾವಾಗಲೂ ಹೀಗೆ ಬ್ಯುಸಿಯಾಗಿ ಇರಲಿ, ನಗ್ನಗ್ತಾ ಸಂತೋಷವಾಗಿರಿ ಸರ್. Bye bye, uncle. ಬಾಯ್ ಸರ್. 1 second. ಹ್ಯಾಪಿ ಬರ್ಡೇ ಸರ್. Happy birthday to you. Happy birthday to you. Happy birthday to you, Rajesh uncle. Happy birthday to you. May God bless you. May God bless you. Happy birthday to you, Rajesh uncle. Happy birthday. All the best. Rajesh uncle. ಹ್ಯಾಪಿ ಬರ್ಡೇ ರಾಜೇಶ್ ಸರ್. ಡಿಯರ್ ರಾಜೇಶ್ ಸರ್, ನೀವು ಯಾವಾಗಲೂ ಎಲ್ಲ ಸಮಸ್ಯೆಗಳನ್ನ ಒಂದು ನಗುಮುಖದಿಂದ ಸ್ವೀಕರಿಸಿ. ಎಂಥ ಕಷ್ಟ, ಸುಖ, ಒಳ್ಳೆಯದು, ಕೆಟ್ಟದೆಲ್ಲ ನಗುಮುಖದಿಂದ ಸ್ವೀಕರಿಸಿ ಎಲ್ಲರಿಗೂ ಒಳ್ಳೇದನ್ನೇ ಬಯಸ್ತೀರಾ. ಸೊ ನಿಮ್ಮ 50 ವರ್ಷದ ಬರ್ತ್ಡೇ ನಾನು 50 ಸರಿ ವಿಶ್ ಮಾಡ್ತೀನಿ. ನಿಮಗೆ ಒಳ್ಳೆಯದಾಗಲಿ ಮತ್ತು ದೇವರು ನಿಮಗೆ ಒಳ್ಳೆ ಆಯಸ್ಸು ಮತ್ತು ಒಳ್ಳೆ ಯಶಸ್ಸನ್ನು. ಹಾಯ್ ರಾಜೇಶ್, ಮೆನಿ ಹ್ಯಾಪಿ ರಿಟರ್ನ್ಸ್ ಆಫ್ ದ ಡೇ. ನಿನಗೆ ಇವತ್ತಿನ 50 ವರ್ಷಗಳು ತುಂಬಿದೆ. ಹೀಗೆ 100 ವರ್ಷ ಚೆನ್ನಾಗಿರು. ಈ ಮಧ್ಯದಲ್ಲಿ ನಿಮ್ಮ ಸ್ನೇಹ ಸ್ಟಾರ್ಟಾಗಿ
30-35 ವರ್ಷಗಳಾಗಿರ್ಬೋದು. 1996ಇಂದ ಇಲ್ಲಿವರೆಗೂ ನಾವು ಹಾಗೆ ಇದ್ದೀವಿ. ಮತ್ತು ಕಾಲೇಜ್ ಲೈಫಲ್ಲಿ ಬಂದರೆ ತುಂಬ ಮೆಮೊರಿಯನ್ನು ನಾವು ಮೆಲ್ಕು ಹಾಕಿದ್ರೆ ತುಂಬ ಖುಷಿಯಾಗುತ್ತೆ. ಆ್ಯಕ್ಚುಲಿ ನಾವು ಕಾಲೇಜಲ್ಲಿ ನಮ್ಮ ಹತ್ರ ದುಡ್ಡಿಲ್ಲ ಅಂದ್ರೂ ಎಂಜಾಯ್ ಮಾಡೋದಕ್ಕೆ ನಮ್ಮ ಹತ್ರ ಕೊರತೆ ಇರಲಿಲ್ಲ. ಸೊ ಇದನ್ನು ನಾವು ತುಂಬ ಇವಾಗ ಏನೇ ಅಚೀವ್ ಮಾಡಿರ್ಬೋದು, ಬಟ್ ಎಂಜಾಯ್ ಮಾಡೋದ್ರಲ್ಲಿ ಆ ಟೈಮೇ ನಮಗೆ ಬೆಸ್ಟ್ ಅನಿಸುತ್ತೆ. ನಿನಗೂ ಅನಿಸಿರ್ಬೋದು, ಬಟ್ ನಮ್ಮ ಫ್ರೆಂಡ್ಸ್ಗಳು ಎಲ್ಲರಿಗೂ ಅನಿಸಿರುತ್ತೆ. ಈ ವಿಷಯದಲ್ಲಿ ನಾನು ನಿನಗೆ ಒಂದು ಹೇಳಬೇಕು ಅಂದರೆ, ನಾನು ಮತ್ತು ನೀನು ಒಂದೇ ತಟ್ಟೆಲಿ ಊಟ ಮಾಡಿದ್ದು ನೆನಪಿರ್ಬೋದು ನಿನಗೆ. ನನಗೆ ಅದು ತುಂಬ ಖುಷಿ ಕೊಡುತ್ತದು, ಮತ್ತು ಎಮೋಷನ್ನು ಫೀಲ್ ಮಾಡ್ಬೋದು ಆ ವಿಷಯದಲ್ಲಿ. ಯಾಕೆಂದರೆ ನೀನು ಅವಾಗ ಹಾಸ್ಟೆಲಲ್ಲಿದ್ದೆ, ನಾನು ಮನೆಯಿಂದ ಓಡಾಡ್ತಿದ್ರು ನಿನ್ನ ಜೊತೆ ನಾನು ತುಂಬ ಸ್ಪೆಂಡ್ ಮಾಡಿದ್ದೀನಿ ನಾನು. ಅದಾದಮೇಲೆ ದಸರಾ ಎಕ್ಸಿಬಿಷನಲ್ಲಿ ನಂದಿನಿ ಸ್ಟಾಲ್ ಫಸ್ಟ್ ವರ್ಕ್ ಮಾಡಿದ್ದು ಅನಿಸುತ್ತೆ. ಆ ವರ್ಕು ನಾನು ನೀನು ಇಬ್ಬರೇ ಮಾಡಿದ್ವಿ ಅನಿಸುತ್ತೆ. ಆ ಟೈಮಲ್ಲೂ ತುಂಬ ಎಂಜಾಯ್ ಮಾಡಿದ್ವಿ. ಹಾಗೆಯೇ ವರ್ಕು ಅಂತ ಬಂದಾಗ ಆಫೀಸಲ್ಲೂ ನಿನ್ನ ಜೊತೆ ತುಂಬ ಸ್ಪೆಂಡ್ ಮಾಡಿದ್ದೀನಿ. ಈ ಮಧ್ಯದಲ್ಲಿ ನಮ್ಮ ಎಲ್ಲ ಟ್ರೂಪ್ ಏನಂತಂದರೆ, ಕಾಲೇಜಲ್ಲಿ 5 ಜನ ಪಂಚ ಪಾಂಡವರಂತ ನಾವು ಫೇಮಸ್ಸೇ ಆಗಿಬಿಟ್ಟಿದ್ದು. ಆ ಫೀಲ್ ನಾನು ಇವಾಗ ಯಾವತ್ತೂ ನಾವು ಎಂಜಾಯ್ ಮಾಡೋಕ್ಕಲ್ಲ. ಇವತ್ತು ನಾವು ಏನೇ ಅರ್ನ್ ಮಾಡಿರ್ಬೋದು, ಬಟ್ ಆ ಮೆಮೊರಿ ಮಾತ್ರ ಯಾವತ್ತೂ ಗ್ರೇಟ್. ಆ್ಯಕ್ಚುಲಿ ಇವತ್ತು ನಾವು ದುಡಿಮೆ ಇರ್ಬೋದು, ಏನು ಬೇಕಾದ್ರೆ ಸಾಧನೆ ಮಾಡಿದ್ದೀವೋ ಬಿಟ್ಟಿದ್ದೀವೋ ಅದು ನೆಕ್ಸ್ಟ್. ಬಟ್ ಆ ಲೈಫ್ನ ನಾವು ಇಲ್ಲಿವರೆಗೂ ಫೀಲ್ ಮಾಡಿದ್ದೀವೋ ಇಲ್ವೋ ಅನ್ನೋದೇ ನನಗೆ ಅರ್ಥ ಆಗ್ತಿಲ್ಲ. ಆ್ಯಕ್ಚುಲಿ 2008ಇಂದ ನಾನು ಈ ಕಡೆ ಬಂದ್ರೂ ಬಟ್ ಮೆಮೊರಿಲಿ ಮಾತ್ರ ಸೊ ತುಂಬ ನೀವು ನನಗೆ ಹತ್ತಿರವಾಗಿದ್ದೀರಾ. ಒನ್ಸ್ ಅಗೇನ್ ಹ್ಯಾಪಿ ಬರ್ಡೇ ರಾಜೇಶ್. ಎಂಜಾಯ್ ಯುವರ್ ಲೈಫ್, ಬಿ ಹೆಲ್ತಿ ಆ್ಯಂಡ್ ಗುಡ್. ಥ್ಯಾಂಕ್ ಯು. ಹಾಯ್ ರಾಜೇಶ್, ಹುಟ್ಟುಹಬ್ಬದ ಶುಭಾಶಯಗಳು. ತಾಯಿ ಚಾಮುಂಡೇಶ್ವರಿ ನಿನಗೆ ಆಯುಷು ಆರೋಗ್ಯ ಪ್ರತಿಯೊಂದು ಕೊಟ್ಟು ಕಾಪಾಡಲಿ, 100 ವರ್ಷ ಕಾಪಾಡಲಿ ಅಂತ ನಾನು ಪರ್ಸನಲ್ ಪ್ರಾರ್ಥನೆ ಮಾಡ್ಕೊತೀನಿ ರಾಜೇಶ್. ನಿನ್ನಂಥ ಒಬ್ಬ ಗೆಳೆಯನ್ನ ಪಡೆಯೋಕ್ಕೆ ತುಂಬ ಒಂದು ಏನೋ ಪುಣ್ಯ ಮಾಡಿರಬೇಕು ನಾವು. ಯಾಕಂದರೆ ನೀನು ಮಾಡಿರೋ ಹೆಲ್ಪು ನಾನು ನನ್ನ ಜೀವನ ಪೂರ್ತಿ ಇರೋವರೆಗೂ ನಾನು ಮರೆಯಲ್ಲ ಗುರು. ಮತ್ತು ಇನ್ನೊಂದೇನು ಅಂತಂದರೆ, ಇವತ್ತಿನ ದಿನ ನನ್ನ ಮಗಳು ಬರ್ತಡೆ, ನನ್ನ ವೈಫ್ ಬರ್ತಡೆ, ಜೊತೆಗೆ ನನಗೆ ತುಂಬ ಬೇಕಾಗಿರೋ ಗೆಳೆಯ ನೀನು. ನಿನ್ನ ಒಂದು ಬರ್ತ್ಡೇ ಹುಟ್ಟು ಹಬ್ಬ ಇವತ್ತು. ಸೊ ಇದಕ್ಕಿಂತ ದೇವ್ರ ಹತ್ರ ಇನ್ನೇನು ಕೇಳ್ಕೊಳ್ಳಿ ನಾನು. ನಿಮ್ಮಂಥವ್ರನ್ನೆಲ್ಲ ಪಡೆಯೋಕ್ಕೆ ತುಂಬ ಬ್ಲೆಸ್ಸು ನಾನು. ಮತ್ತು ಒನ್ಸ್ ಅಗೈನ್ ನಿನಗೆ ಹುಟ್ಟು ಹಬ್ಬದ ಶುಭಾಶಯಗಳು. ಕಾರಣ ಇಷ್ಟೇ, ತುಂಬ ಅಭಿಮಾನಿಗಳು ನಂತರ ಕಾಯ್ತಾ ಇರ್ತಾರೆ ನಿನಗೆ ವಿಶ್ ಮಾಡೋಕ್ಕೆ. ಸೊ ಹಾಗಾಗಿ ನಾನು 2 ಮಾತನ್ನ ಮುಗಿಸ್ತೀನಿ. ಮತ್ತೊಮ್ಮೆ ಹುಟ್ಟುಹಬ್ಬದ ಶುಭಾಶಯಗಳು. ಆ ದೇವರು ನಿನಗೆ ತುಂಬ ಒಳ್ಳೇದು ಮಾಡಲಿ, 100 ವರ್ಷ ಆಯುಸ್ಕೊಡ್ಲಿ. ಕ್ಯಾಮ್ರಾಮ್ಯಾನ್ ಅರ್ಜುನ್ ಕಿಟ್ಟು ಜೊತೆ ಹೀರೋ ದೇವರಾಜ್ ಮಾತಾಡ್ತಾ ಇದ್ದಾರೆ. ಮಾತಾಡಿ ದೇವರಾಜ್ ಅವರೇ. ಹಾಯ್ ರಾಜೇಶ್, ನಿನ್ನ ಹುಟ್ಟುಹಬ್ಬ ಸೆಲೆಬ್ರೇಷನ್ ಮಾಡೋಕ್ಕೆ ಮೈಸೂರಿಗೆ ಬರ್ತಾ ಇದ್ದೀವಿ. ನಾನು ಮತ್ತು ನನ್ನ ಗೆಳೆಯ ಕಿಟ್ಟು ಪಾಕಶಾಲೆಯಲ್ಲಿ ಕಾಂಬೋ ಟಿಫನ್ ಮಾಡ್ಕೊಂಡು ಈಗ ಬಿಟ್ಟಿದ್ದೀವಿ. ಕಾಂಬೋ ಅಂತಂದ್ರೆ ದೋಸೆ, ಇಡ್ಲಿ, ಟೀ, ವಡೆ, ಕೇಸರಿ ಬಾತು, ಉಪ್ಪಿಟ್ಟು ಎಲ್ಲ ಮುಗಿಸ್ಕೊಂಡು ಬರ್ತಾ ಇದ್ದೀವಿ. ಅಲ್ಲಿ ಮೈಸೂರಲ್ಲಿ ನಿಮ್ಮ ಜೊತೆ ಪಾರ್ಟಿ ಮಾಡೋಣ ಅಂತ ಎಲ್ಲ ನಮ್ಮ ಗೆಳೆಯರೆಲ್ಲ ಸೇರಿ ಒಗ್ಗಟ್ಟಾಗಿ ಒಂದು ಸೆಲೆಬ್ರೇಷನ್ ಮಾಡೋಣ. ಹಾಗೆ ನಿಮಗೆ ಹಳೆ ಕಾಲದ ಲೈಫ್ ಮರೆಯಕ್ಕಾಗಲ್ಲ. ಮೊದಲು ಆ ಕಾಲೇಜ್ ಬಗ್ಗೆ ಲೈನ್ ಹೇಳ್ಬಿಡ್ತಾರೆ, ಹೇಳ್ಬಿಡು. ಕಾಲೇಜಲ್ಲಿ ಓದ್ಬೇಕಾದ್ರೆ ರಾಜೇಶ ನಮಗೆ ಒಂಥರ ತಂದೆ ಸ್ಥಾನದಲ್ಲಿ ಇದ್ಬಿಟ್ಟಿದ್ದ ದೇವರಾಜ್ ಅವರೇ ಅಲ್ವಾ? ಹೌದು, 100% ನಿಜ. ನಮಗೆ ತಂದೆ ಸ್ಥಾನ ಅಂದ್ರೆ ನಮ್ಗೆ ಅನ್ನ, ಹಾಸ್ಟೆಲ್ ಇದ್ದಾಗ ಊಟ ಹಾಕಿ ಉಳ್ಕೊಳಕ್ ವ್ಯವಸ್ಥೆ, ಫೀಸು, ಆಮೇಲೆ ಫ್ರೆಂಡ್ಶಿಪ್, ಆಮೇಲೆ ಒಳ್ಳೇದ್ ಬಯಸಿದ್ದು. ಹೌದು. ಆಮೇಲೆ ಇನ್ನೊಂದೇನು ಅಂದ್ರೆ ನಮ್ಮಿಂದ ಒಳ್ಳೆಯವನಾಗ್ಬಿಟ್ಟ ರಾಜೇಶ ಅಂತ. ಹೌದು ಅಲ್ವಾ? ರಾಜೇಶ ನಮ್ಗೆ ಒಳ್ಳೇದಾಗುತ್ತೆ. ಇಷ್ಟೆಲ್ಲ ಒಂದು ಏನದು ಸಿಹಿ ಸುದ್ದಿಗಳು ಹಂಚ್ಕೊಳಕ್ಕೆ ಮೈಸೂರು ಬರ್ತಾ ಇದೀವಿ. ಯಾಕಂದ್ರೆ ಈ ಬಾಂಡಿಂಗು ನಾವು ರಾಜೇಶ್, ಶಿವು, ನೀನು 4 ಜನ, 4 ಚಕ್ರ ಇದ್ದಂಗೆ. 4 ಚಕ್ರ ಹೆಂಗೆ ಕಾರ್ ಹೋಗುತ್ತೋ ಅದೇ ತರ ಕಾರ್ ಹೋಗ್ಬೇಕು ಅಂದ್ರೆ 4 ಜನ ಸೇರಿ ನಾವು ಆ ಥರ ಎಕ್ಸಿಬಿಷನ್ ಮಾಡೋದಾಗ್ಲಿ, ಆಮೇಲೆ ಒಂದು ಏನೋ ಶೋ ಮಾಡೋದಾಗ್ಲಿ, ಎಲ್ಲೇ ಒಂದು ಕ್ಯಾಂಪ್ ಹೋಗೋದಾಗ್ಲಿ, 4 ಜನ ಒಟ್ಟಾಗಿ ಒಗ್ಗಟ್ಟಾಗಿ. ನೋಡಪ್ಪ ಬಾಂಡಿಂಗ್ ಹೆಂಗೆ ಅಂತಂದ್ರೆ ನಿನ್ ಬಗ್ಗೆ ಮಾತಾಡ್ತಾ ಇದೀವಿ, ಸಂಗೀತ ಅವರು ನಮಗ್ ಫೋನ್ ಮಾಡ್ತಾ ಇದಾರೆ. ಅದು ಬಾಂಡಿಂಗ್ ಅಂದ್ರೆ ಇದೇ ಬಾಂಡಿಂಗು ನಮ್ಗೆ ಇದೇ 100 ವರ್ಷ ಇರೋವರೆಗೂ
ಸಂತೋಷವಾಗಿ ಒಗ್ಗಟ್ಟಾಗಿ 4 ಜನ ಖುಷಿಯಾಗಿ ಯಾರೇ ಬಂದು ಸಾಕ್ತಿದ್ದಲೆ ನಾವು ನಮ್ಮ ಫ್ರೆಂಡ್ಶಿಪ್ ಬಿಟ್ಕೊಡ್ಬಾರ್ದು. ಅದೇ ಫ್ರೆಂಡ್ಶಿಪ್ ಮುಂದುವರಿಸ್ಕೊಂಡು ಚೆನ್ನಾಗಿರೋಣ ಅಂತ ನಾನು ಹಾರೈಸ್ತೀನಿ. ಮಲ್ಲೋ, ಇದೇ ಫ್ರೆಂಡ್ಶಿಪ್ ಹಿಂಗೆ ಇರಬೇಕು. ಹೌದೌದು, 100% ಇರಬೇಕು. ಹಿಂಗೆ ಇರಬೇಕು. ಹೌದು, 4 ಬೆಳ್ಳು 4 ಥರ ಇರಲ್ಲ, ಒಂದೇ ಥರ ಇರಲ್ಲ. ಹಂಗಾಗಿ ಎಲ್ಲಾನು ಒಂದು ಉಡ್ಸ್ಕೊಂಡು ಫ್ರೆಂಡ್ಶಿಪ್ ಅಲ್ಲದೆ ಜೊತೆಗೆ ಫ್ಯಾಮಿಲಿ. ನೋಡಪ್ಪ, ಈಗ ನನಗೂ ಮಾಡಿದ್ರು, ಆಗ್ಲೇ ಸಂಗೀತ ಅವರು ದೇವರಾಜಂಗ್ ಮಾಡ್ತಾವ್ರೆ, ಅದು ಬಿರಿಯಾನಿ ಮಾಡಿರ್ತಾರೆ, ಸಂಗೀತರೇ ಬಿರಿಯಾನಿ ಮಾಡಿ ಬರ್ತೀವಿ. ಅದು ನಿಮ್ಮ ಮಂಗಳೂರು ಸ್ಟೈಲಲ್ಲಿ ಫಿಶ್ ಮಾಡಿ ಎಲ್ಲ ಸೇರೋಣ, ಒಗ್ಗಟ್ಟಾಗೋಣ. ಒಂದ್ಸರಿ ಎಲ್ಲ ಫ್ಯಾಮಿಲಿ ಎಲ್ಲ ಸೇರೋಣ. ಇದೇ ಲಾಂಗ್ ಲೈಫ್ ಬೆಳೀಲಿ ಅಂತ ನಾನು ಅದೇ ಉಳಿಸ್ಕೊಳ್ಳೋಣ. ಒನ್ಸ್ ಅಗೇನ್ ಹೇಳ್ಮಲ್ಲ, ಭಗವಂತ ಎಲ್ಲರಿಗೂ ಫ್ಯಾಮಿಲಿಗೂ ಎಲ್ಲರಿಗೂ ಒಳ್ಳೇದು ಮಾಡ್ಲಿ. ಒನ್ಸ್ ಅಗೇನ್ ಹ್ಯಾಪಿ ಬರ್ಡೇ ಟು ಯು. ಹ್ಯಾಪಿ ಬರ್ಡೇ ರಾಜೇಶ್. ಮೀಟ್ ಮಾಡೋಣ. ಥ್ಯಾಂಕ್ ಯು. Many happy returns of the day, Raji. God bless you with lots of success and happiness. ಹಾಯ್ ರಾಜೇಶ್, ಮೆನಿ ಮೋರ್ ಹ್ಯಾಪಿ ರಿಟರ್ನ್ಸ್ ಆಫ್ ದ ಡೇ. ಹುಟ್ಟುಹಬ್ಬದ ಶುಭಾಶಯಗಳು. ನಾನು ರಾಜೇಶ್ ಬಗ್ಗೆ ಹೇಳಬೇಕು ಅಂದರೆ ತುಂಬ ಖುಷಿಯಾಗುತ್ತೆ. ಯಾಕೆಂದರೆ ರಾಜೇಶು ನಾನು ಬರೀ ಸ್ನೇಹಿತರಲ್ಲ, ಜೊತೆಯಾಗಿ 10 ವರ್ಷ ಒಂದೇ ಕಡೆ ಕೆಲಸ ಮಾಡಿದವರು. ಮತ್ತು ಕೆಲಸ ಬಿಟ್ಟಾದಮೇಲೂ ಸಹ ನಮಗೆ ಯಾವುದೇ ಕಾಂಟ್ಯಾಕ್ಟ್ ಇರೋಲ್ಲ. ಎಷ್ಟೋ ಜನ ದೂರ ಆಗ್ಬಿಡ್ತೀವಿ, ಮುಖಾಮುಖಿ ಭೇಟಿ ಆಗೋದೇ ಆಗಲಿ, ಫೋನ್ ಕಾಂಟ್ಯಾಕ್ಟ್ ಆಗೋದಲ್ಲಿ ಇರೋಲ್ಲ. ಬಟ್ ನನ್ನ ರಾಜೇಶ್ ಸ್ನೇಹ ಆ ಥರ ಇಲ್ಲ. ಯಾವಾಗಲೂ ಮೊದಲನೇ ದಿನ ಯಾವ ರೀತಿ ನನ್ನ ಸ್ನೇಹ ಇತ್ತು ಅದೇ ರೀತಿ ಶಾಶ್ವತ ಸ್ನೇಹ ಅಂತಾರಲ್ಲ, ಆ ಥರ ನಮ್ಮದು ಒಂದು ಶಾಶ್ವತವಾದ ಸ್ನೇಹವಾಗಿದೆ. ನಿಜವಾಗ್ಲೂ ಅಂಥ ಸ್ನೇಹಕ್ಕೆ ನಾನು ತುಂಬ ಖುಷಿ ಪಡ್ತೀನಿ. ಮತ್ತು ರಾಜೇಶ್ಗೆ ಭಗವಂತ ಕೊಟ್ಟಿರೋ ಕೊಡುಗೆ ಏನಂದರೆ, ಜೀವನದಲ್ಲಿ ನಾವು ಹೇಗೆ ತಾಳ್ಮೆನ ಕಲಿಬೇಕು ಅನ್ನೋದನ್ನು ಚೆನ್ನಾಗಿ ಭಗವಂತ ಕೊಟ್ಟಿದ್ದಾನೆ. ನಾನು ಅದೇ ಥರ ನನಗೆ ಯಾವುದೇ ತರಹ ನನಗೆ ಮಾನಸಿಕವಾಗಲಿ ಆಗಲಿ, ಪರ್ಸನಲ್ ಆಗಲಿ, ಫ್ಯಾಮಿಲಿ ಆಗಲಿ ಏನಾದರೂ ಒಂದು ಸಮಸ್ಯೆ ಅಂತ ಅವನ ಹತ್ರ ನಾನು ಕೇಳ್ತೀನಿ. ಯಾಕೆಂದರೆ ಅವನು ಕೇಳಿದಾಗ ಅದಕ್ಕೆ ಅದೇ ಥರ ನನ್ನ ಮನಸ್ಸನ್ನು ಏನೇ ನೆಗೆಟಿವ್ ಇದ್ದರೂ ಪಾಸಿಟಿವ್ ಮಾಡಿ, ಇಲ್ಲ ಸುದರ್ಶನ, ಇದು ಈ ಥರ ಮಾಡಿದ್ರೆ ಈ ಥರ ಆಗುತ್ತೆ, ಇದು ತಪ್ಪಾಗುತ್ತೆ, ಇದು ಸರಿ, ಇದು ತಪ್ಪು ಅಂತ ಎಲ್ಲ ನನಗೆ ಮಕ್ಕಳಿಗೆ ಪಾಠ ಹೇಳ್ದಂಗೆ, ಬುದ್ಧಿ ಹೇಳ್ದಂಗೆ ಹೇಳಿ ನನಗೆ ನನ್ನ ಮೈಂಡಲ್ಲಿರೋ ನೆಗೆಟಿವ್ನೆಲ್ಲ ಹೋಗಿಸಿ ಪಾಸಿಟಿವ್ ಆಗಿ ಮತ್ತು ಮಾನಸಿಕವಾಗಿ ಧೈರ್ಯ ತುಂಬ್ತಾನೆ. ಅಂಥ ಸ್ನೇಹಿತನ ಪಡೆದಿರಬೇಕು ಅಂತ ಹೇಳ್ಕೊಳ್ಳೋದಕ್ಕೆ ರಾಜೇಶ್ ನನ್ನ ಫ್ರೆಂಡು ಅಂತ ಹೇಳ್ಕೊಳ್ಳೋದಕ್ಕೆ ನನಗೆ ತುಂಬ ಖುಷಿ ಆಗುತ್ತೆ. ಅದರಿಂದ ಭಗವಂತ ಅವನಿಗೆ ಇದೇ ಥರ ಮುಂದೆ ಇದೇ ಥರ 100 ಕಾಲ ಬಾಳಿ ಅವನಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ಹೇಳ್ತಾ ಅವನಿಗೂ ಒಂದು ಸಂಸಾರಕ್ಕೆ ಒಳ್ಳೇದು ಮಾಡಿ ಚೆನ್ನಾಗಿರಲಿ, ದೇವರು 100 ಕಾಲ ಆಯುಷ್ಯ ಕೊಟ್ಟು ಅಂತ ಬೇಡ್ಕೊಳ್ತೀನಿ. ಹುಟ್ಟುಹಬ್ಬದ ಶುಭಾಶಯಗಳು ರಾಜೇಶ್. ನನ್ನ ಪ್ರೀತಿಯ ಸ್ನೇಹಿತರಾದಂಥ ರಾಜೇಶ್ ಅವರಿಗೆ 50 ವರ್ಷದ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ಬಟ್ ನಂಬರ್ ಅಷ್ಟೇ 50 ಅನ್ನೋದು. ಆದರೆ ನಮ್ಮ ರಾಜೇಶ ಯಾವತ್ತೂ 50 ಕಾಣೋದಿಲ್ಲ. ಅವರು ಇನ್ನೂ ಈ ಒಂದು 25 ವರ್ಷ ಅಂದರೂ ಅದು ತಪ್ಪಾಗಲಾರದು. ಆದರೆ ಆ ತಾಯಿ ಚಾಮುಂಡೇಶ್ವರಿ ನಮ್ಮ ರಾಜೇಶ್ ಅವರಿಗೆ ಆರೋಗ್ಯ ಐಶ್ವರ್ಯ ಎಲ್ಲ ಕೊಟ್ಟು ಆ ತಾಯಿ ಚಾಮುಂಡೇಶ್ವರಿ ತುಂಬ ಚೆನ್ನಾಗಿರ್ತದೆ. ಅವರು ನಮ್ಮ ತಾಯಿ, ಅವರ ಅತ್ತೆ ಮತ್ತು ಎಲ್ಲರ ಆಶೀರ್ವಾದ ಹೀಗೆ ಅವ್ರ ಮೇಲೆ ಸದಾ ಇರಲಿ. ಹಾಗೆ ನಮ್ಮ ಸ್ನೇಹಿತರುಗಳು ಅಂದರೆ ನಾವು ಕಲಾವಿದರಾಗಿ ನಾವು ಗುರುತಿಸ್ಕೊಂಡಿರೋದು ಇಲ್ಲಿವರೆಗೆ. ಆದರೆ ರಾಜೇಶ್ ಅವರಿಗೆ ಎಲ್ಲ ಫೀಲ್ಡವರು ರಾಜೇಶ್ಗೆ ತುಂಬ ಹತ್ತಿರವಾಗಿದ್ದಾರೆ ಮತ್ತು ಅವರ ಕಂಡ್ರೆ ರಾಜೇಶ್ನ ತುಂಬ ಇಷ್ಟಪಡ್ತಾರೆ. ಹಾಗಾಗಿ ಇಷ್ಟು ವರ್ಷ 50 ವರ್ಷ ಜರ್ನಿ ಹೇಗಾಗುತ್ತೋ ಮತ್ತೆ 50 ವರ್ಷ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಒಂದು ಒಳ್ಳೆಯ ಉತ್ತೇಜನಕ್ಕೆ ರಾಜೇಶ್ ಅವರು ಎತ್ತರವಾಗಿ ಬೆಳೆದು ಒಂದು 4 ಜನಕ್ಕೆ ಹೇಗೆ ಕೆಲಸ ಕೊಟ್ಟಿದ್ರು ಇನ್ನೂ 100 ಜನಕ್ಕೆ ಕೆಲಸ ಕೊಡಬೇಕು ಅಂತ ರಾಜೇಶ್ ಅವರಿಗೆ ನಾನು ರಾಜೇಶ್ ಪರವಾಗಿ ನಾನು ದೇವರಲ್ಲಿ ಪ್ರಾರ್ಥನೆ ಮಾಡ್ತೀವಿ. ರಾಜೇಶ್, ವಿಶ್ ಯು ಹ್ಯಾಪಿ ಬರ್ತ್ಡೇ. ವಿಶ್ ಯು ಹ್ಯಾಪಿ ಬರ್ತ್ಡೇ ರಾಜೇಶ್. ಥ್ಯಾಂಕ್ ಯು. ಮೆನಿ ಮೋರ್ ಹ್ಯಾಪಿ ರಿಟರ್ನ್ಸ್ ಆಫ್ ದ ಡೇ ರಾಜೇಶ್. 100 ಕಾಲ ಚೆನ್ನಾಗಿ ಬಾಳು. ನಿಂದು ಫ್ರೆಂಡ್ಶಿಪ್ ಆಗಿ ಸುಮಾರು 31 ವರ್ಷ ಆಯಿತು. ಈ 31 ವರ್ಷದಲ್ಲಿ ಒಂದು ಒಳ್ಳೆ ಸ್ನೇಹಿತನ ಪಡ್ಕೊಂಡಿದ್ದೀನಿ ಅನ್ನೋ ಖುಷಿ ನನಗಿದೆ. 100 ವರ್ಷ ಚೆನ್ನಾಗಿ ಬಾಳು. ನಿನ್ನ ಡ್ರೀಮ್ ಎಲ್ಲ ಈ 2026ಗೆ ಸಕ್ಸಸ್ ಆಗಲಿ. ಥ್ಯಾಂಕ್ ಯು. ಹಾಯ್ ರಾಜೇಶ್, ಚೆನ್ನಾಗಿದ್ದೀರಾ? ಹ್ಯಾಪಿ ಬರ್ತ್ಡೇ ರಾಜೇಶ್. ಕಾಲೇಜ್ ಡೇಸ್ ಎಲ್ಲ ತುಂಬ ಚೆನ್ನಾಗಿತ್ತು, ಮತ್ತು ಅದು ವಾಪಸ್ಸೇ ಬರಲ್ಲ ಅಲ್ವಾ?
ಈಗ ತುಂಬ ನೆನಪಾಗುತ್ತೆ. ನಾವೆಲ್ಲ ಒಟ್ಟಿಗೆ ಸ್ಕೆಚಸ್ ಹಾಕಕ್ಕೆ ಹೋಗ್ತಾ ಇದ್ವಿ. ಒಟ್ಟಿನಲ್ಲಿ ಅದು ತುಂಬ ವಾಪಸ್ ಬರದೇ ಇರೋ ದಿನಗಳು ಇವಾಗ. ಅದರಲ್ಲಿ ನೀವು ನನಗೆ ತುಂಬ ನೆನಪಾಗಿರೋ ದಿನಗಳಲ್ಲಿ ನೀವು ಬ್ಲ್ಯಾಕ್ ಟೀ ಶರ್ಟು ಬ್ಲೂ ಜೀನ್ಸ್ ಹಾಕಿದಾಗ ಅಕ್ಷಯ್ ಕುಮಾರ್ ಅಂತ ಇರಿಸಿದೆ. ಯಾಕೆಂದರೆ ಒಂದು ಅಡ್ವರ್ಟೈಸ್ ಬರ್ತಾಯಿತ್ತು ಥಮ್ಸಪ್. ಅದೊಂದು ನಂಗೆ ತುಂಬ ನೆನಪಿದೆ. ನಿಮ್ಮ ಮಗ ಅಂತೂ ನಿಮ್ಮ ಥರನೇ ಒಬ್ಬ ಸೇಮ್ ಇದ್ದಾನೆ. ನಾನು ಯಾವತ್ತಾದರೂ ನೋಡಿದಾಗ ಡಿ ಪಿನಲ್ಲಿ ಹಾಗೆ ಕಾಣ್ತಾ ಇರ್ತಾನೆ. ಖುಷಿ ಆಗುತ್ತೆ ನಿನ್ನ ಮೀಟ್ ಮಾಡೋಣ. ಓಕೆನಾ? ಥ್ಯಾಂಕ್ ಯು. ಬಾಯ್. Hi Rajesh, happy birthday to you. Today is special day. Enjoy with your family. Have a nice day. ಹಾಯ್ ರಾಜೇಶ್, ಹುಟ್ಟುಹಬ್ಬದ ಶುಭಾಶಯಗಳು. ನಿಮ್ಮ ದೇವರು ಒಳ್ಳೇದು ಮಾಡಲಿ ಅಂತೇಳಿ ಹಾರೈಸ್ತೇನೆ. ರಾಜೇಶ್, ಹುಟ್ಟುಹಬ್ಬದ ಶುಭಾಶಯಗಳು ಕೋರ್ತೀನಿ. ನಮ್ಮ ಫ್ರೆಂಡ್ಶಿಪ್ ಒಂಥರ 25-26 ವರ್ಷಗಳ ಸಂಬಂಧ. ಒಂಥರ ಗೋಲ್ಡನ್ ಲೈಫ್ ರಾಜೇಶ್. ನಮ್ಮ ಆ ಪೀರಿಯಡು 96 ಬ್ಯಾಚ್ ಅಂದರೆ ಒಂಥರ ನಾವು ನೀನು ಕೋಟೆಯಿಂದ ನನ್ನ ನೆನಪು ಬರೋದು, ನೀನು ಬಸ್ ಸ್ಟ್ಯಾಂಡ್, ಕೋಟೆಯಿಂದ ಬಸ್ ಸ್ಟ್ಯಾಂಡ್, ಸಿಟಿ ಬಸ್ ಸ್ಟ್ಯಾಂಡ್ ಬರುವೆ. ಆ ಸಿಟಿ ಬಸ್ ಸ್ಟ್ಯಾಂಡಲ್ಲಿ ಎಲ್ಲ ಸೇರ್ಕೊಳ್ಳೋವು. ಹೆಂಗೆ ಟೈಮ್ ಪಾಸ್ ಕಳೀತಾಯಿತ್ತು ಅನ್ನೋದಕ್ಕೆ ಹೇಳೋಕ್ಕೆ ಚಾನ್ಸ್ ಇಲ್ಲ. ನಮ್ಮದು ಒಂಥರ ಗೋಲ್ಡನ್ ಬ್ಯಾಚ್ ಅಂತ ಹೇಳ್ಬೋದು. ಯಾಕಂದರೆ ನಮ್ಮ ಪೀರಿಯಡಲ್ಲಿ ನಾವೆಲ್ಲಕ್ಕೂ ರೆಡಿಯಾಗಿದ್ವು ರಾಜೇಶ್. ಒಳ್ಳೆ ಏನೋ ಒಬ್ರಿಗೊಬ್ರು ಚಾಲೆಂಜ್ ಮೇಲೆ ಪೇಂಟಿಂಗ್ ಮಾಡೋವು. ಮತ್ತು ಆ ಗೆಳೆತನ ಮರೆಯೋಕ್ಕೆ ಆಗಲ್ಲ ರಾಜೇಶ್. ನಮಗೆ ಆಗ 90s ಬ್ಯಾಚಲ್ಲಿ ಒಂದು ಯಾರ ಹತ್ರ ಗಾಡಿ ಇಲ್ಲ, ಫೋನ್ ಇಲ್ಲ, ಮೊಬೈಲ್ ಇಲ್ಲ. ಆ ಸಂತೋಷ ಒಂಥರ ಎಂಜಾಯ್ಮೆಂಟು. ಈಗ ನಮ್ಮ ಹತ್ರ ಎಷ್ಟೋ ದುಡ್ಡು ಬರ್ಬೋದು, ಹೋಗ್ಬೋದು ರಾಜೇಶ್, ಆ ಥರ ಸಿಕ್ಕಲ್ಲ. ನಾವೆಲ್ಲ ಒಂಥರ ಪುಣ್ಯ ಮಾಡಿದ್ವು ಅನ್ಸ್ಬೋದು. ಯಾಕಂದರೆ ಆ ಸಿಟಿ ಬಸ್ ಸ್ಟ್ಯಾಂಡ್ ಕಳೆದ ನೆನಪುಗಳು, ಎಂಜಾಯ್ ಮಾಡಿದ ನೆನಪುಗಳು, ಮುಂದೊಂದು ಫ್ಯೂಚರ್ ಪ್ಲ್ಯಾನೇ ಇಲ್ಲದೆ ಆ ಸಂತೋಷನ ಅನುಭವಿಸಿದ್ದೀವಿ ನಾವು. ಹಿಂಗೆ ಕಾಲೇಜಲ್ಲಿ ನಾವು ಆರ್ಟ್ ಕಾಲೇಜು ನಮ್ಮ ಭವಿಷ್ಯನೇ ಚೇಂಜ್ ಮಾಡ್ತು ಅಂತ ಹೇಳ್ಬೋದು. ನಾವು ಒಬ್ರಿಗೊಬ್ರು ಮಾತಾಡೋಕ್ಕೂ ಇದು ಮಾಡೋವು ಅಲ್ಲಿ ಕಾಲೇಜ್ ಬಂದಾಗ. ಪುನಃ ಆಮೇಲೆ ನಾವು ಬೆರ್ತಂಥ ರೀತಿ ನೋಡಿದ್ರೆ ಹೆಂಗೆ ಕಳೆದು ಅನ್ನೋದೇ ಗೊತ್ತಾಗಿಲ್ಲ. 2-3 ವರ್ಷ ಹೆಂಗೆ ಇದಾಗ ಗೊತ್ತಾಗಿಲ್ಲ. ಎಲ್ಲ ನೆನೆಸ್ಕೊಂಡ್ರೆ ತುಂಬ ಮಿಸ್ ಮಾಡ್ಕೊತಾ ಇದ್ದೀವಿ ಅನಿಸುತ್ತೆ. ದೇವರು ನಿನಗೂ ನಿನ್ನ ಕುಟುಂಬಕ್ಕೂ ಒಳ್ಳೆ ಆರೋಗ್ಯ ಬಾಗಲಿ ಅಂತ ಈ ಸಂದರ್ಭದಲ್ಲಿ ಕೇಳ್ಕೊತಾ ಇದ್ದೀನಿ. ಮತ್ತು ನಿನ್ನ ಮಕ್ಕಳ ಜೊತೆ ಮಕ್ಕಳು ಮತ್ತು ನಿಮ್ಮ ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡು. ಈ ಲೈಫು ಪುನಃ ಬರಲ್ಲ ರಾಜೇಶ್. ಈ ಸಂದರ್ಭದಲ್ಲಿ ಹೆಚ್ಚು ಹೊತ್ತು ನಮ್ಮ ಕುಟುಂಬಕ್ಕೋಸ್ಕರ ನೀನು ಕೊಡಬೇಕಂತ ಕೇಳ್ಕೊತೀನಿ. ಮತ್ತು ಫ್ರೆಂಡ್ಶಿಪ್ನ ಯಾವಾಗಲೂ ಬಿಡದೆ ನಮ್ಮ ಗೆಳೆತನ ಹಿಂಗೆ ಶಾಶ್ವತವಾಗಿಲ್ಲ ಅಂತ ನಾನು ಪ್ರೇಯರ್ ಮಾಡ್ತೀನಿ ರಾಜೇಶ್. ಒಳ್ಳೆ ಆರೋಗ್ಯ ಭಾಗ್ಯ ಕೊಟ್ಟು ದೇವ್ರನ್ನ ಇನ್ನೂ ಚೆನ್ನಾಗಿಟ್ಟಿಲ್ಲ ಅಂತ ಈ ಸಂದರ್ಭದಲ್ಲಿ ನಾನು ದೇವ್ರ ಹತ್ರ ಕೇಳ್ಕೊತೀನಿ ರಾಜೇಶ್. ಒಳ್ಳೆಯದಾಗಲಿ ನಿಮ್ಮ ಕುಟುಂಬಕ್ಕೂ, ನಿಮಗೂ ಒಳ್ಳೆಯದಾಗಲಿ ರಾಜೇಶ್ ಅಂತ ದೇವ್ರಿಗೆ ಪ್ರೇಯರ್ ಮಾಡ್ತೀನಿ. ಬಾಯ್ ರಾಜೇಶ್. ಹಾಯ್ ರಾಜೇಶ್, ಹೌ ಆರ್ ಯು? ಹ್ಯಾಪಿ ಬರ್ತ್ಡೇ ಟು ಯು ರಾಜೇಶ್. ನಿಂಗೆ ನೆನಪಿದೆಯಾ ನಮ್ಮ ಕಾಲೇಜು ಲೈಫ್ ಎಷ್ಟು ಚೆನ್ನಾಗಿತ್ತು? ಯಾವುದೇ ದುರಭ್ಯಾಸ ಇಲ್ಲದೆ ಭಾಳ ಎಂಜಾಯ್ ಮಾಡಿದ್ದೀವಿ ಕಾಲೇಜ್ ಲೈಫ್ನ. ಅದೇ ಥರ ನಿನಗೆ ಒಳ್ಳೆ ಜೀವನ ಸಂಗಾತಿ ಸಿಕ್ಕಿದ್ದಾರೆ. ಎಂಜಾಯ್ ಮಾಡು. ತುಂಬ ಅಪರೂಪ ಈ ಥರ ಒಳ್ಳೆ ಜೋಡಿ ಸಿಗೋದು. ಎನಿವೆ, ನಿನ್ನ ಜೀವನ ಮತ್ತು ನಿನ್ನ ಸಂಸಾರ ದೀರ್ಘಕಾಲ ಸುಖವಾಗಿರಲಿ ಅಂತ ದೇವ್ರ ಹತ್ರ ಪ್ರಾರ್ಥನೆ ಮಾಡ್ತೀನಿ. ಮತ್ತೊಂದು ಸರಿ ಹ್ಯಾಪಿ ಬರ್ತ್ಡೇ ರಾಜೇಶ್. ಬಾಯ್. ಹಾಯ್ ರಾಜೇಶ್, ನಮ್ಮದು ನಿಮ್ಮದು ಸ್ನೇಹ ಸುಮಾರು 20-25 ವರ್ಷಗಳಿಂದ ಹೀಗೆ ನಡ್ಕೊಂಡು ಬರ್ತಾ ಇದೆ. ನಿಮ್ಮ ಕಠಿಣ ಪರಿಶ್ರಮ, ನಿಮ್ಮ ಉತ್ತಮವಾದ ಯೋಚನೆಗಳಿಂದ ನೀವು ಈ ಸ್ಥಾನಕ್ಕೆ ಬೆಳೆದಿರೋದೇ ಸಾಕ್ಷಿಯಾಗಿದೆ. 50 ವರ್ಷದ ವಸಂತಗಳನ್ನು ಪೂರೈಸ್ತಾ ಇದ್ದ ನಿಮಗೆ ದೇವರು ಇನ್ನೂ ಹೆಚ್ಚಿನ ಶಕ್ತಿ, ಆರೋಗ್ಯವನ್ನು ಕೊಟ್ಟು ಯಶಸ್ಸನ್ನು ಕೊಡಲಿ ಅಂತ ಆ ಭಗವಂತನಲ್ಲಿ ನಾನು ಕೂಡ ಪ್ರಾರ್ಥಿಸ್ತೀನಿ. ಒನ್ಸಗೆ ವಿಶ್ ಯು ಹ್ಯಾಪಿ ಬರ್ತ್ಡೇ. ಹಾಯ್ ರಾಜೇಶ್, ಹ್ಯಾಪಿ ಬರ್ಡೇ. ನಮ್ಮ ಆರ್ಟಿಸ್ಟ್ ರಾಜೇಶ್ ಅಂದರೆ ನಮಗೆ ಮೊದಲು ನೆನಪಾಗೋದು ಸ್ಮೈಲಿಂಗ್ ಫೇಸ್. ಯಾವಾಗ ತುಂಬ ನಗ್ನಗ್ತಾ ಇರ್ತಾರೆ, ಆ ಫೇಸೇ ನಮ್ಮ ಮೈಂಡಿಗೆ ಬರೋದು. ಬಟ್ ಅವ್ರದ್ದು 50 ಇಯರ್ಸ್ ಬರ್ತ್ಡೇ ಅಂದಾಗ ತುಂಬ ಆಶ್ಚರ್ಯ ಆಯಿತು. ಏನಾದ್ರು ಮಾಸ್ ಕಡೆ ಏನಾದ್ರು ಫೋರ್ಸ್ ಇದೆ ಅದೊಂದ್ಸಲ ಚೆಕ್ ಮಾಡಿ. ಅವ್ರಿಗೆ 20 ವರ್ಷದ ಚಿರ ಇವಾಗಲೂ ಒಂದು 30 ವರ್ಷದ ಎಕ್ಸ್ಪೀರಿಯನ್ಸ್ ಇರ್ಬೋದು ಅಷ್ಟೇ. ಎನಿವೆ, ಒನ್ಸ್ ಅಗೇನ್ ಹ್ಯಾಪಿ ಬರ್ತ್ಡೇ. ರಾಜೇಶ್ ಅವರೇ, ನಿಮಗೆ ಸುವರ್ಣ ಸಂಭ್ರಮದ 50ನೇ ವರ್ಷದ
ಜನ್ಮದಿನದ ಶುಭಾಶಯಗಳನ್ನು ಕೋರ್ತಾ ಇದ್ದೇನೆ. ಹಾಗೆ ಈ ಸಂದರ್ಭದಲ್ಲಿ ನೀವು ನಡೆದು ಬಂದಂತಹ ದಾರಿಯನ್ನು ನಾನು 1 ನಿಮಿಷ ಮೆಲುಕು ಹಾಕಬೇಕು ಅಂತ ಹೇಳ್ತಾ, HD ಕೋಟೆ ತಾಲೂಕಿನ ಕುಣಿಗಲ್ಲು ಎಂಬ ಒಂದು ಕುಗ್ರಾಮದಲ್ಲಿ ನೀವು ಜನಿಸಿದ್ರಿ. ಕಷ್ಟದ ದಿನಗಳ ನಡುವೆ ಕೂಡ ತಮ್ಮ ವಿದ್ಯಾಭ್ಯಾಸವನ್ನು ಮುಂದುವರಿಸಿ ಮೈಸೂರಿನ ಈಡಿಗರ ವಿದ್ಯಾರ್ಥಿ ನಿಲಯದಲ್ಲಿ ವ್ಯಾಸಂಗವನ್ನು ಮಾಡಿ ಅಲ್ಲಿ ಒಂದು ಉತ್ತಮ ಆರ್ಟ್ಸ್ ವಿಭಾಗಕ್ಕೆ ಸೇರಿ ನೀವು ಹಲವಾರು ಚಿತ್ರಕಲೆಯಲ್ಲಿ ಸಾಧನೆಯನ್ನು ಮಾಡಿದ್ದೀರಿ. ಹಾಗೂ ರಂಗರಾವ್ ಸಂಸ್ಥೆಯಲ್ಲೂ ಕೂಡ ಹೆಸರನ್ನು ಮಾಡಿದ್ದೀರಿ. ಹಾಗೆ ಮೈಸೂರಿನ ವಿಶ್ವವಿಖ್ಯಾತ ದಸರಾ ಮಹೋತ್ಸವದಲ್ಲಿ ತಮ್ಮದೇ ಆದ ಟ್ಯಾಬ್ಲೋವನ್ನು ಕೂಡ ಉತ್ತಮ ರೀತಿಯಲ್ಲಿ ಒಂದು ನಿಮ್ಮ ಕೈಯ ಕುಂಚದ ಒಂದು ಕಲೆಯನ್ನು ನೀವು ಅಲ್ಲಿ ತೋರಿಸಿದ್ದೀರಿ. ನಿಜವಾಗ್ಲೂ ನೀವು ನಮ್ಮ ಬಂಧುಗಳಾಗಿ ನಿಮ್ಮ ಬಗ್ಗೆ 2 ಮಾತುಗಳನ್ನು ಆಡೋಕ್ಕೆ ತುಂಬ ಹೆಮ್ಮೆ ಅನ್ನಿಸ್ತಾ ಇದೆ. ನೀವು ನಮ್ಮಂತ ಎಲ್ಲ ಯುವಕರಿಗೂ ಸ್ಫೂರ್ತಿ ಆಗ್ತೀರಾ ರಾಜೇಶ್ ಅವರೇ. ಇದೇ ರೀತಿ ಉತ್ತಮ ಸಂಗಾತಿಯನ್ನು ಕೂಡ ಪಡೆದಿದ್ದೀರಿ. ಹಲವಾರು ರಾಜ್ಯ ರಾಷ್ಟ್ರ ಪ್ರಶಸ್ತಿಗಳಿಗೆ ಭಾಜನರಾಗಿದ್ದಾರೆ. ಹಾಗೂ ಕರ್ನಾಟಕ ರಾಜ್ಯದ ಉತ್ತಮ ಶಿಕ್ಷಕಿಯ ಪ್ರಶಸ್ತಿಯನ್ನು ಕೂಡ ಪಡೆದಿದ್ದಾರೆ. ಅಂತಹ ಸಂಗಾತಿಯನ್ನು ಪಡೆದಿದ್ದೀರಿ. ಇದು ಕೂಡ ಒಂದು ನಿಮಗೆ ಗರಿಯೇ ಸರಿ ಅಂತ ಹೇಳ್ತಾ, ಇಬ್ಬರು ಸುಪುತ್ರರನ್ನು ಉತ್ತಮ ರೀತಿ ನೀವು ಅವರಿಗೆ ವಿದ್ಯಾಭ್ಯಾಸವನ್ನ ಕೊಡ್ತಿದ್ದೀರಿ. ನಿಮ್ಮ ಒಂದು ಸುಖ ಸಂಸಾರ ಇದೇ ರೀತಿ ಸಾಗಲಿ. ಆ ತಾಯಿ ಚಾಮುಂಡೇಶ್ವರಿ ನಿಮಗೆ ನಿಮ್ಮ ಕುಟುಂಬಕ್ಕೆ ಸರ್ವಮಂಗಳವನ್ನು ಉಂಟು ಮಾಡಲಿ ಅಂತ ಕೇಳ್ಕೊಳ್ತಾ, ಹಾಗೆ ನಿಮ್ಮ ಸೇವೆ ಈಗ ನೀವು ಪ್ರಾರಂಭಿಸಿರುವ ಬ್ಲೂ ಕ್ಯಾನ್ವಸ್ ಎಂಬ ಸಂಸ್ಥೆ ಕರ್ನಾಟಕಾದ್ಯಂತ ಹೆಸರು ಮಾಡಲಿ. ಉದ್ಯಮ ಕ್ಷೇತ್ರದಲ್ಲೂ ನೀವು ಅತ್ಯುತ್ತಮ ಉದ್ಯಮಿಗಳಾಗಿ ಹೊರಹೊಮ್ಮಲಿ. ಹಾಗೆ ನಿಮ್ಮ ಸೇವೆ ನಮ್ಮ ಸಮಾಜಕ್ಕೂ ಕೂಡ ಮೀಸಲಾಗಿದೆ. ನಮ್ಮ ಯುವಕರಿಗೂ ಕೂಡ ನಿಮ್ಮ ಫಿಟ್ನೆಸ್ನ ಒಂದು ಗುಟ್ಟನ್ನು ನೀವು ತಿಳಿಸ್ಕೊಡಿ ಅಂತ ಕೇಳ್ಕೊಳ್ತಾ, ಮತ್ತೊಮ್ಮೆ ನಿಮಗೆ ಜನ್ಮದಿನದ ಶುಭಾಶಯಗಳನ್ನ ಕೋರ್ತಾ ಇದ್ದೀನಿ. ಥ್ಯಾಂಕ್ ಯು. ಆತ್ಮೀಯರಾದ ರಾಜೇಶ್ ಅವರಿಗೆ ನನ್ನ ನಮಸ್ಕಾರಗಳು. ನಾನು ನಾಗರಾಜು, ಪೊಲೀಸ್ ಇಲಾಖೆ, RAID ಹಾಸ್ಟೆಲ್ ಹಳೆಯ ವಿದ್ಯಾರ್ಥಿಗಳು ನಾವು ನೀವುಗಳೆಲ್ಲ. ರಾಜೇಶ್ ಅವರಿಗೆ 50ನೇ ವರ್ಷದ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು. ನಿಮಗೆ ತಾಯಿ ಚಾಮುಂಡೇಶ್ವರಿ ಆರೋಗ್ಯ, ಆಯಸ್ಸು ಹಾಗೂ ನೆಮ್ಮದಿಯನ್ನುಂಟು ಮಾಡಲಿ. ರಾಜೇಶ್ ಅವರೇ, ನೀವು ನಮ್ಮ HD ಕೋಟೆ ತಾಲೂಕು ಕುಣಿಗಲ್ನವರು, ಅದೇ ನಮಗೊಂದು ಹೆಮ್ಮೆ. ನೀವು ನಿಮ್ಮ ನೋಡಿದ್ರೆ ಭಾಳ ಖುಷಿ ಐತೆ. ಯಾಕಂತಂದರೆ ವಿಶ್ವವಿಖ್ಯಾತ ಮೈಸೂರು ದಸರಾ, ಅದರಲ್ಲಿ ನಿಮ್ಮ ಟ್ಯಾಬ್ಲೆಗಳು ಪ್ರತಿ ವರ್ಷ ಇದ್ದೇ ಇರ್ತದೆ. ಅದು ಎಲ್ರಿಗೂ ಸಾಧ್ಯ ಇಲ್ಲ. ಅದಂತ ನಿಮ್ಮಂಥ ಸಾಮರ್ಥ್ಯ ಇರಬೇಕು. ಅದಕ್ಕೂ ನಿಮ್ಮ ಕಲೆ ಮತ್ತು ನಿಮ್ಮ ವಿದ್ಯೆ ನಿಮಗೆ ಭಾಳ ಒಲಿದಿದೆ, ಭಾಳ ಹೆಸರು ಮಾಡಿದ್ದೀರಿ. ಇನ್ನೂ ಇದೇ ಥರ ಹೆಸರು ಮಾಡಿ ನಿಮಗೆ ನಿಮ್ಮ ಕುಟುಂಬಕ್ಕೆ ಒಳ್ಳೆಯದಾಗಲಿ ಅಂತೇಳಿ ಆ ತಾಯಿ ಚಾಮುಂಡೇಶ್ವರಿ ಕೇಳ್ಕೊತೀನಿ. ನಮಸ್ಕಾರ. ನಮಸ್ಕಾರ ರಾಜೇಶ್ ಸರ್, ನಿಮಗೆ 50ನೇ ವರ್ಷದ ಹುಟ್ಟುಹಬ್ಬದ ಶುಭಾಶಯಗಳು. ನಾವು ಎಲ್ಲ ಒಟ್ಟಿಗೆ ಕಳೆದ ದಿನಗಳು ಈ ಜೀವನದಲ್ಲಿ ಮರೆಯೋದಕ್ಕೆ ಆಗೋದಿಲ್ಲ. ನೀವು ಉಳ್ಳಳ್ಳಿ ಶ್ರೀನಿವಾಸ್ ಎಲ್ಲ ಹಾಸ್ಟೆಲಲ್ಲಿ ಕಳೆದಂಥ ದಿನಗಳು, ನಾವು ಆಡಿದಂಥ ಆಟಗಳು, ಒಂದು ಬುಕ್ಸೇ ಬರೀಬೋದು, ಅಷ್ಟೊಂದಿದೆ. ನಿಮಗೆ ದೇವರು ಒಳ್ಳೇದು ಮಾಡಲಿ. ಇನ್ನೊಂದು ವಿಷಯ ಏನಪ್ಪ ಅಂತಂದರೆ, ನೀವು ನನ್ನ 3 ದಿನಗಳ ಕಾಲ ಕುಂಡಿಸ್ಕೊಂಡು ಚಿತ್ರ ಬರೆದ್ರಿ. ಆದರೆ ಇದುವರೆಗೂ ನನಗೆ ಆ ಚಿತ್ರನೇ ಕಳಿಸಿಲ್ಲ. ಯಾವಾಗ ಕಳಿಸ್ಕೊಡ್ತೀರಾ? ಆಮೇಲೆ ನಿಮಗೆ ಶ್ರೀ ಗುರು ರಾಘವೇಂದ್ರ ಆಶೀರ್ವಾದ ಸದಾ ಇರಲಿ. ನಿಮಗೂ ಹಾಗೂ ನಿಮ್ಮ ಕುಟುಂಬದವ್ರಿಗೂ ಆಶೀರ್ವಾದ ಚೆನ್ನಾಗಿರಲಿ, ಒಳ್ಳೆಯದಾಗಲಿ. ಆಲ್ ದ ಬೆಸ್ಟ್. ಹಲೋ ರಾಜೇಶ್, ಹ್ಯಾಪಿ ಬರ್ಡೇ. 50ನೇ ವರ್ಷದ ಹುಟ್ಟುಹಬ್ಬದ ಶುಭಾಶಯಗಳು. ಸೊ ಆಲ್ಮೋಸ್ಟ್ 20 ಇಯರ್ಸ್ ಹಿಂದೆ ಮೀಟ್ ಆಗಿದ್ದು ಹಾಸ್ಟೆಲಲ್ಲಿ. ಸೊ ಆಗಲೇ ನಿಮಗೆ 50th ಬರ್ತ್ಡೇ. ಸೊ ವೆರಿ ವಿಶ್ ಯು ಹ್ಯಾಪಿ ಬರ್ತ್ಡೇ. ಹಾಯ್ ರಾಜೇಶ್, ನಮಸ್ಕಾರ. ಹ್ಯಾಪಿ ಬರ್ತ್ಡೇ. ತುಂಬ ಸಂತೋಷ. 50ನೇ ವರ್ಷ ಕಾಲಿಡ್ತಿದ್ದೀವಿ. ಆಲ್ ದಿ ವೆರಿ ಬೆಸ್ಟ್ ಫಾರ್
ವಾಟ್ ಎವರ್ ಯು ಹ್ಯಾವ್ ಪ್ಲ್ಯಾನ್ ಫಾರ್ ಯುವರ್ ಫ್ಯೂಚರ್. ತುಂಬ ನೆನಪುಗಳಿದೆ. ನಾವು ಒಂದೇ ರೂಮಲ್ಲಿ, ಅದು ಅಂಥ ಸಣ್ಣ ರೂಮಲ್ಲಿ ಆಲ್ಮೋಸ್ಟ್ ಅಕ್ಕಪಕ್ಕ ಬೆಡ್ಡಲ್ಲಿ ಎಲ್ಲ ವರ್ಷಗಳು ಕಳೆದ್ವಿ. ಐ ಥಿಂಕ್ 2 years ನಾವು ಒಂದೇ ರೂಮಲ್ಲಿದ್ವಿ. ಮೋಸ್ಟ್ ಮೆಮೊರಬಲ್ ಡೇಸ್ ಆಫ್ ಮೈ ಲೈಫ್ ಅಂತ ಹೇಳ್ಬೋದು. ನೀವು ನನಗೆ ಸೀನಿಯರ್ ಆಗಿದ್ರಿ, ಆದರೆ ಸೀನಿಯರ್ ಜೂನಿಯರ್ ಅಂಥದ್ದು ಏನು ತೊಂದರೆ ಇಲ್ಲದೆ ಅಂಥ ಒಂದು ಸಿಚುವೇಷನಲ್ಲಿ ನಾವು ಅಷ್ಟು ಟೈಮ್ ಕಳೆದ್ವಿ. ಫೀಲಿಂಗ್ ಪ್ರೌಡ್ ದ್ಯಾಟ್ ನಾನು ನಿಮ್ಮ ರೂಮೇಟ್ ಆಗಿದ್ದೆ. ಫೀಲಿಂಗ್ ಪ್ರೌಡ್ ದ್ಯಾಟ್ ಯು ಆರ್ ಒನ್ ಆಫ್ ದಿ ಫೈನೆಸ್ಟ್ ಆರ್ಟಿಸ್ಟ್ ಹಿಯರ್ ಇನ್ ಮೈಸೂರು. ಅದು ನನ್ನ ರೂಮೇಟ್. ತುಂಬ ಸಂತೋಷ ವಿಷಯ. ಆ್ಯಸ್ ಯು ಸ್ಟೆಪ್ ಇನ್ ಟು ಯುವರ್ 50 years, I wish you more success and let all happiness and prosperity come your way. That's all from my side. Thanks for your wife who is making this arrangement. At least ಈ ರೀತಿಯಾದರೂ ಒಂದು ಮೆಸೇಜ್ ಕಳಿಸ್ಲಿಕ್ಕೆ ಒಂದು ಅವಕಾಶ ಸಿಕ್ತು. Thank you once again and wish you a very very happy birthday. Bye-bye. ಪ್ರೀತಿಯ ರಾಜೇಶ್ಗೆ ಹುಟ್ಟುಹಬ್ಬದ ಶುಭಾಶಯಗಳು. ಈ ಒಂದು ಸುವರ್ಣ ಸಂಭ್ರಮ ಮತ್ತು 50ನೇ ವರ್ಷಕ್ಕೆ ಕಾಲಿಡ್ತಾ ಇರುವಂತಹ ರಾಜೇಶ್ಗೆ ಹುಟ್ಟುಹಬ್ಬದ ಶುಭಾಶಯಗಳು. ವನಸಿರಿ ನಾಡಿನಲ್ಲಿ ಹುಟ್ಟಿ ಸಾಂಸ್ಕೃತಿಕ ನಗರಿಯಲ್ಲಿ ನೆಲೆಸಿರುವ ಚಿತ್ರಕಾರ, ಕಲಾವಿದ, ಕಲಾ ದೇವಿಯ ಆರಾಧಕ ರಾಜೇಶ್ಗೆ ಹುಟ್ಟುಹಬ್ಬದ ಶುಭಾಶಯಗಳು. ಉತ್ತಮ ವ್ಯಕ್ತಿತ್ವವನ್ನು ಹೊಂದಿರುವಂತಹ, ನಗುಮುಖದ ಉತ್ತಮ ವ್ಯಕ್ತಿತ್ವವನ್ನು ಹೊಂದಿರುವಂತಹ ಗೆಳೆಯ ರಾಜೇಶ್ಗೆ ಹುಟ್ಟುಹಬ್ಬದ ಶುಭಾಶಯಗಳು. ವಿವಿಧ ಕ್ಷೇತ್ರಗಳಲ್ಲಿ ತೊಡಗಿಸ್ಕೊಂಡಿದ್ದಾನೆ ಮತ್ತು ವಿವಿಧ ಪ್ರಶಸ್ತಿಗಳನ್ನು ಪಡ್ಕೊಂಡಿರುವಂತಹ ರಾಜೇಶ್ಗೆ ತಾಯಿ ಚಾಮುಂಡೇಶ್ವರಿ ಆಯುರ ಆರೋಗ್ಯವನ್ನು ಕೊಟ್ಟು ಕಾಪಾಡಲಿ ಅಂತೇಳಿ ಮತ್ತೊಮ್ಮೆ ರಾಜೇಶ್ಗೆ ಹುಟ್ಟುಹಬ್ಬದ ಶುಭಾಶಯಗಳು. ಹ್ಯಾಪಿ ಸುವರ್ಣ ಸಂಭ್ರಮ. ಹ್ಯಾಪಿ ಬರ್ತ್ಡೇ ರಾಜೇಶ್. ಹಾಯ್ ರಾಜೇಶ್, ಹ್ಯಾಪಿ ಬರ್ಡೇ. 50ನೇ ವರ್ಷದ ಹುಟ್ಟುಹಬ್ಬ ಆಚರಿಸ್ಕೊತಾ ಇದ್ದೀರಾ. ನಿಮಗೆ ನಂಜುಂಡೇಶ್ವರ ಆಯುರಾರೋಗ್ಯ ಐಶ್ವರ್ಯ ಕೊಟ್ಟು ಒಳ್ಳೇದು ಮಾಡಲಿ ಅಂತ ಆಶಿಸ್ತೇನೆ. ನಿಮ್ಮ ಕನಸುಗಳೆಲ್ಲ ಸಾಕಾರಗೊಳ್ಳಲಿ. ಒನ್ಸ್ ಅಗೇನ್ ಹ್ಯಾಪಿ ಬರ್ಡೇ. ಹಲೋ ರಾಜೇಶಣ್ಣ. ಒಬ್ಬ ವ್ಯಕ್ತಿ ಮನಸ್ಸು ಮಾಡಿದ್ರೆ ಏನನ್ನು ಬೇಕಾದ್ರೂ ಸಾಧಿಸ್ಬೋದು ಅನ್ನೋದಕ್ಕೆ ನೀವು ಒಂದು ಉದಾಹರಣೆ ಅನ್ನೋದಕ್ಕೆ ನಾನು ಹೇಳಬಯಸ್ತೀನಿ. ಒಂದು ಸಣ್ಣ ಗ್ರಾಮದಲ್ಲಿ ಜನಿಸಿದಂಥ ನೀವು ಇಂದು ಸಾಂಸ್ಕೃತಿಕ ನಗರಿಯಾದಂಥ ಮೈಸೂರಿನಲ್ಲಿ ಕಲಾಕ್ಷೇತ್ರದಲ್ಲಿ ತಮ್ಮದೇ ಆದಂಥ ಛಾಪ್ ಮೂಡಿಸಿರುವುದು ನಿಜಕ್ಕೂ ಒಂದು ಖುಷಿಯ ವಿಚಾರ. 2001-2002ರಿಂದ ನಾನು ನಿಮ್ಮ ಜೊತೆ ಹಾಸ್ಟೆಲ್ನಲ್ಲಿ ಬ್ಯಾಚ್ಮೇಟ್ ಆಗಿದ್ವಿ. ಅಂದಿನ ದಿನಗಳಿಂದಲೂ ನಾವು ತುಂಬ ಹತ್ತಿರದಿಂದ ನಿಮ್ಮನ್ನು ನೋಡಿದ್ದೀನಿ. ನೀವು ಸದಾ ಶಾಂತ ರೀತಿಯಿಂದ ಇರ್ತಿದ್ರಿ, ಸದಾ ನಗುಮುಖದಿಂದ ಕೂಡಿರ್ತಿದ್ರಿ. ನಿಮ್ಮ ಡ್ರೆಸ್ಸಿಂಗ್ ಸೆನ್ಸ್ ಕೂಡ ತುಂಬ ಅದ್ಭುತವಾಗಿರ್ತಿತ್ತು ಅಣ್ಣ. ನಿಮ್ಮ ಕುಂಚದಿಂದ ಅರಳಿದಂತಹ ಅನೇಕ ಚಿತ್ರಕಲೆಗಳನ್ನ ನಾವು ಚಿತ್ರಕಲಾ ಪ್ರದರ್ಶನದಲ್ಲಿ ನೋಡಿದ್ದೀವಿ. ಹಾಗೂ ರಂಗಭೂಮಿಗೆ ಮತ್ತು ಚಿತ್ರಕಲಾ ಜಗತ್ತಿಗೆ ನೀವು ಮತ್ತು ನಿಮ್ಮ ಕುಟುಂಬದವರು ನೀಡಿರುವಂತಹ ಅನೇಕ ಕೊಡುಗೆಗಳನ್ನ ನಾವಿಲ್ಲಿ ಸ್ಮರಿಸಬೇಕಾಗುತ್ತೆ. ನಿಮಗೆ ಅನೇಕ ಪ್ರಶಸ್ತಿಗಳು ಲಭಿಸಿರುವುದು ಕೂಡ ನಮಗೆ ಹೆಮ್ಮೆ ಪಡುವಂಥ ವಿಚಾರವಾಗಿದೆ. ನೀವು ನಮ್ಮ ಫ್ಯಾಮಿಲಿ ಒಬ್ಬ ವ್ಯಕ್ತಿಯಾಗಿದ್ದಿರಿ. ನಮ್ಮೆಲ್ಲ ಕಾರ್ಯಕ್ರಮಗಳಲ್ಲಿ ನೀವು ಪಾಲ್ಗೊಳ್ತಾ ಇದ್ರಿ. ಹಾಗೂ ನಿಮ್ಮ ಈ ಚಿತ್ರಕಲಾ ಜಗತ್ತಿನಲ್ಲಿ ನೀವು ನೀಡಿರುವಂಥ ಸೇವೆ ನಿಜಕ್ಕೂ ಕೂಡ ಒಂದು ಅವಿಸ್ಮರಣೀಯ ಅಂತ ಹೇಳೋದಕ್ಕೆ ನಾನು ಬಯಸ್ತೀನಿ. ಈ ಸುವರ್ಣ ಸಂದರ್ಭದಲ್ಲಿ ನಮ್ಮ 2 ಅನಿಸಿಕೆಗಳನ್ನ ಹಂಚಿಕೊಳ್ಳಲು ಅವಕಾಶ ಮಾಡಿಕೊಟ್ಟಂತಹ ಸಂಗೀತಕರ್ ಅವರಿಗೆ ಧನ್ಯವಾದಗಳನ್ನ ಹೇಳ್ತೀನಿ. ಒನ್ಸ್ ಅಗೇನ್ 50th ಹ್ಯಾಪಿ ಬರ್ತ್ಡೇ ರಾಜೇಶಣ್ಣ. ತಾಯಿ ಚಾಮುಂಡೇಶ್ವರಿ ನಿಮಗೆ ಆಯುಸ್ಸು, ಆರೋಗ್ಯ, ಹಾಗೆ ಕಲಾ ಜಗತ್ತಿನಲ್ಲಿ ಇನ್ನೂ ಹೆಚ್ಚಿನ ಮಟ್ಟದಲ್ಲಿ ಬೆಳೆಯುವಂಥ ಅವಕಾಶ ನಿಮಗೆ ನೀಡಲಿ ಅಂತ ಕೇಳ್ಕೊತಾ ನನ್ನ 2 ಅನಿಸಿಕೆಗಳನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಹಲೋ ಸರ್. ಬ್ರದರ್, ಫಸ್ಟು ಮೈಸೂರಿಗೆ ಬಂದಾಗ ಆಲ್ಮೋಸ್ಟ್ ಐ ಥಿಂಕ್ 2003 or 2 ಇನ್ ಬಿಟ್ವೀನ್ ನನಗೆ ಒಳ್ಳೆಯ ಸ್ನೇಹಿತರಾಗಿ ಅಣ್ಣನ ಸ್ಥಾನದಲ್ಲಿ ತುಂಬ ಅಂದರೆ ತುಂಬ ಕೇರಿಂಗು, ತುಂಬ ಪ್ರೀತಿಯಿಂದ ಯಾವುದೇ ಥರದ್ದು ಕಷ್ಟ ಸುಖ ಏನೇ ಇರಲಿ ಇಬ್ಬರು ಒಬ್ಬರೊಬ್ಬರನ್ನ ಒಂದು ಒಳ್ಳೆಯ ಬಾಂಧವ್ಯತೆಯಿಂದ ಕೂಡ್ಕೊಂಡು ಬಂದಿದ್ದೀವಿ ಸರ್. 50 years ನಿಮಗೀಗ ಆಗ್ತಾ ಇದೆ. ಇನ್ನೂ 50 years ನೀವು ಆರಾಮಾಗಿ ನಿಮ್ಮ ಆ ಕನಸುಗಳು ನನಸಾಗಿ ಈಗ ಆಗಿದ್ದಾವೆ ಆಲ್ರೆಡಿ. ಇನ್ನೂ ಏನು ನಿಮ್ಮ ಡ್ರೀಮ್ ಇದೆ ಎಲ್ಲ ಫುಲ್ಫಿಲ್ ಮಾಡಲಿ ಆ ದೇವರು.
ನಿಮ್ಗೆ ಚೆನ್ನಾಗಿ ಆರೋಗ್ಯವಾಗಿರಲಿ. ಈ ಥರದ್ದೆಲ್ಲ ದೊಡ್ಡ ದೊಡ್ಡ ಮಾತಿಗೆ ನಾನು ತುಂಬ ಚಿಕ್ಕವನು, ಬಟ್ ದೇವರಲ್ಲಿ ನಾವು ಪ್ರಾರ್ಥನೆ ಮಾಡ್ತೀವಿ, ಯಾಕಂದರೆ ನೀವು ಅಷ್ಟು ಸ್ವೀಟ್ ಹಾರ್ಟ್ನವರು. ಸರ್, ಹ್ಯಾಪಿ ಬರ್ಡೇ. ನಮ್ಮ ಸಂಬಂಧ, ನಮ್ಮ ಪ್ರೀತಿಯ ಒಂದು ಅಣ್ಣ ತಮ್ಮ ಅನ್ನೋ ಒಂದು ಸಂಬಂಧ ಹಾಗೇ ಇರಲಿ. ನಮ್ಮಲ್ಲಿ ಯಾವುದೇ ಥರದ್ದು ಪ್ರೀತಿಯಲ್ಲಿ ಯಾವುದೇ ಥರದ ಚೇಂಜಸ್ ಇಲ್ಲ. ನಮ್ಮಿಬ್ಬರಲ್ಲೂ ಒಂದೇ ಚೇಂಜ್ ಆಗಿರೋದು, ನಮ್ಮ ಹೊಟ್ಟೆ ಬೆಳ್ಕೊಂಡಿದೆ, ಅದು ಮಾತ್ರ ನಿಜ. ಅದು ಬಿಟ್ಟರೆ ಇನ್ನೇನಿಲ್ಲ. ಸರ್, ಒನ್ಸ್ ಅಗೇನ್ ಹ್ಯಾಪಿ ಬರ್ಡೇ. ಸೊ ಆರಾಮಾಗಿರಿ, ಹ್ಯಾಪಿಯಾಗಿರಿ. ನೀವು ಯಾವಾಗಲೂ ಹ್ಯಾಪಿಯಾಗಿರ್ತೀರ, ಹಾಗೇ ಇರಿ ಸರ್. ಹಾಯ್ ರಾಜೇಶ್ ನನ್ನ ಆತ್ಮೀಯ ಗೆಳೆಯ ಹಾಗೂ ನನ್ನ ಚದುರಂಗದ ಗೆಳೆಯ. ಅವರ 50ನೇ ವರ್ಷದ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ಹಾಗೂ ಅವರ ಹಳೆಯ ನೆನಪುಗಳು ಹಾಸ್ಟೆಲಿದ್ದಾಗ ನಮಗೆ ಅವರ ಕಲಾ ವಿಭಾಗದಲ್ಲಿ ಇದ್ದದ್ದು, ಜೊತೆಗೆ ಅವರ ಒಂದು ಚಾಕಚಕ್ಯತೆ ಪ್ರತಿಯೊಂದು ನಮಗೆ ತುಂಬ ಖುಷಿ ಕೊಡ್ತಾಯಿತ್ತು. ಜೊತೆಗೆ ನಮ್ಮ ಸಮಾಜದ ಮತ್ತು ನಮ್ಮ ಜನಾಂಗದ ವತಿಯಿಂದ ಇರುವಂಥ ಒಬ್ಬ ಕಲಾ ವಿದ್ಯಾರ್ಥಿ, ಕಲಾ ಮಾಧ್ಯಮದಲ್ಲಿ ಇದ್ದಂಥ ವಿದ್ಯಾರ್ಥಿ ಅಂದರೆ ರಾಜೇಶ್ ಅವರು. ಅವ್ರು ನೋಡಿದ್ರೆ ತುಂಬ ಖುಷಿಯಾಗುತ್ತೆ. ಜೊತೆಗೆ ಅವರ ಒಂದು ಬೆಳವಣಿಗೆನೂ ಸುಧಾ ಖುಷಿಯಾಗ್ತಾಯಿದೆ. ಇತ್ತೀಚೆಗೆ ಅವರು ದಸರಾದಲ್ಲಿ ಪಾಲ್ಗೊಳ್ತಾ ಇರೋದು, ಅವರ ಟ್ಯಾಮ್ಲರ್ಗಳು ಕೇಳಿ ತುಂಬ ಖುಷಿಯಾಗ್ತಾಯಿದೆ. ಮತ್ತೊಮ್ಮೆ ಅವರಿಗೆ 50ನೇ ವರ್ಷದ ಹಾರ್ದಿಕ ಶುಭಾಶಯಗಳು. ನಮಸ್ಕಾರ ರಾಜೇಶ್, ಹುಟ್ಟು ಹಬ್ಬದ ಹಾರ್ದಿಕ ಶುಭಾಶಯಗಳು. ನಿಮ್ಮ ಜೀವನದಲ್ಲಿ ಸದಾ ಆರೋಗ್ಯ, ಸಂತೋಷ ಮತ್ತು ಯಶಸ್ಸು ಇರಲಿ ಅಂತ ಹಾರೈಸ್ತಾ ನಿಮ್ಮ ಈ ದಿನನ ಎಂಜಾಯ್ ಮಾಡಿ. ಈ ಸ್ಯಾಟರ್ಡೇ ಏನಾರ ಸ್ಪೆಷಲ್ ಏನಪ್ಪ ಅಂತ ಸ್ಪೆಷಲು? ಗೊತ್ತಿಲ್ಲ ಸರ್ ನಿಮಗೆ? ರಾಜೇಶ್ ಸರ್ ಬರ್ತದೆ ಸರ್. 50ನೇ ವರ್ಷದ ಬರ್ತ್ಡೇ ಆಚರಿಸ್ಕೊತಾ ಇದ್ದಾರೆ. ರಾಜ್ ಆದ್ರೂ ಅವ್ರು ಹೆಂಗಾಗಿದಾರಪ್ಪ ಈಗ? ನೀವು ಹೆಂಗೆಂಗೋ ಇಲ್ಲ, ಹೆಂಗಾಗಿದ್ದೀರಾ ರಾಜ್? 50 ಇಯರ್ಸ್ ಅಂತ ಅನ್ಸೋದೇ ಇಲ್ಲ. ಹೌದು, ನಿಮ್ಮ ನಗು ಹೀಗೆ ಇರಲಿ. ತಾಯಿ ಚಾಮುಂಡೇಶ್ವರಿ ಆಯುಷ್ ಆರೋಗ್ಯ ಕೊಟ್ಟು ಸುಖವಾಗಿದ್ವಿ. ಫ್ಯಾಮಿಲಿ ಸುಖವಾಗಿರಿ. ನಿಮ್ಮ ಮುಂದೆ ಇನ್ನೂ ಅಚೀವ್ ಮಾಡಿ. ಮೆನಿ ಹ್ಯಾಪಿ ರಿಟರ್ನ್ಸ್ ಆಫ್ ದಿ ಡೇ. ಹ್ಯಾಪಿ ಬರ್ತ್ಡೇ once again. 50ನೇ ವರ್ಷದ ಹುಟ್ಟು ಹಬ್ಬದ ಶುಭಾಶಯಗಳು ರಾಜೇಶ್ ಅವರೇ ನಿಮಗೆ. Hi Rajesh, I wish you a very very happy many more returns of the day. ನನಗೆ ಸಂಗೀತ ಪರಿಚಯ ಆದಾಗ ಅವಳು ನಿಮ್ಮ ಜೊತೆ ಮಾತಾಡ್ತಾ ಇದ್ಲು ಪ್ರಿನ್ಸಿಪಲ್ ಮ್ಯಾಮ್ ಚೇಂಬರಲ್ಲಿ. ಆವಾಗ ತಿಮ್ಮ ಅಂತೆಲ್ಲ ಮಾತಾಡ್ತಿದ್ಲ. ಯಾರಿದು ನೋಡೇ ಬಿಡಬೇಕಲ್ಲ, ಇಷ್ಟು ಒಂದು ಫ್ರೀಡಮ್. ಆ್ಯಂಡ್ ಯಾಕಂದರೆ ನಮ್ಮ ಜನ್ರೇಷನ್ ಎಲ್ಲ ನಾವೊಂದು ಲಿಮಿಟ್ಸ್ ಇಟ್ಕೊಂಡು ಮಾತಾಡ್ತಾ ಇದ್ವಿ, ತುಂಬ ಭಯಭಕ್ತಿಯಿಂದ ಗಂಡನ ಜೊತೆ. ಆದರೆ ಇವಳು ತಿಮ್ಮ ಹೋಗು ಬಾ ಹಿಂಗೆಲ್ಲ ಮಾತಾಡ್ತಾ ಇದ್ದಾಗ ನನಗೆ ತುಂಬ ಕ್ಯೂರಿಯಾಸಿಟಿನೇ ನಿಮ್ಮಿಬ್ಬರ ಪೇರ್ ಮೇಲೆ. ನೋಡಬೇಕು ಅಂತ ನಾನು ಯಾವತ್ತೂ ಅಂದ್ಕೊಳ್ತಾ ಇದ್ದೆ. ಆಮೇಲೆ ನೀವು ನನಗೆ ಪರಿಚಯ ಆದ್ರಿ. ಆ ಸಮ್ಮರ್ ಕ್ಯಾಂಪ್ ಟೈಮ್ನಲ್ಲಿ ರಾಜೇಶ್ನ ಅವ್ರ ಕಾರ್ಯವೈಖರಿನ, ಹಾಗೆ ಅವ್ರ ಗುಣನ, ಕಂಪ್ಲೀಟ್ ಕ್ಯಾರೆಕ್ಟರಿಸ್ಟಿಕ್ ನನಗೆ ಒಂದು ಚಿತ್ರಣ ಬಂತು. ವೆರಿ ಡೆಡಿಕೇಟೆಡ್, ವರ್ಕೋಹಾಲಿಕ್ ಆ್ಯಂಡ್ ಕಾಮ್, ಕಂಪೋಸ್ಡ್, ಸ್ವೀಟ್ ಪರ್ಸನ್. ಎನಿ ಗರ್ಲ್ ವುಡ್ ವಾಂಟ್ to have a husband like Rajesh. That's what I would love to say. ಅದ್ಭುತವಾದಂಥ ವ್ಯಕ್ತಿತ್ವ ನಿಮ್ಮದು. ನೀವು ಮಾಡ್ತಾ ಇರೋ ಪ್ರತಿಯೊಂದು ಕೆಲಸದಲ್ಲೂ ನೀವು ತೋರಿಸೋ ಶ್ರದ್ಧೆ ಎಲ್ಲ ನೋಡಿದ್ರೆ ನಂಗೆ ಭಾಳ ಖುಷಿ ಆಗುತ್ತೆ. ಮೋರೋವರ್ ಈಗ ನೀವಿರೋ ಹೊಸ್ತಿಲಲ್ಲಿ ನಿಮಗೆ ಆರೋಗ್ಯ, ಶಾಂತಿ ಮತ್ತು ಅತಿ ಹೆಚ್ಚು ಪ್ರೀತಿ ದೊರಕಿ ಅದ್ಭುತವಾದ ಜೀವನ ನಿಮ್ಮದಾಗಲಿ ಅಂತ ಈ ಸಂದರ್ಭದಲ್ಲಿ ನಾನು ಹಾರೈಸ್ತೀನಿ. ಒನ್ಸ್ ಅಗೇನ್ ಹುಟ್ಟುಹಬ್ಬದ ಹ್ಯಾಪಿ. Hi sir, many happy returns of the day. You are my inspiration sir. Thank you so much. ಹ್ಯಾಪಿ ಬರ್ಡೇ ಅಜಯ್ ಸರ್. 50ನೇ ವರ್ಷದ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು. ಬ್ಲೂ ಕ್ಯಾನ್ವಾಸ್ ಕಂಪನಿಯ CEO ಆದ ರಾಜೇಶ್ ಸರ್ಗೆ ಹುಟ್ಟುಹಬ್ಬದ ಶುಭಾಶಯಗಳು. Hi sir, wish you many more happy returns of the day dear sir. Many happy returns of the day. May you have a great year ahead. And we met per chance 10 years ago, and ever since then we have been friends.
and we've been working together. You are the true ambassador, brand ambassador of Blue Canvas, because you always stay calm no matter what and always up your skill every assignment and every project I have worked with you. What is that I have learned from you is to stay calm no matter what, always the best comes of you. You've always been a very loving and affable person, and so many times I have been a little curt with you when you didn't pick up a phone or you didn't answer me. Stay the way you are. Love you, Rajesh. Many, many happy returns of the day. Bye. ಇದು ಯಾವ್ದು ಆನ್ ಮಾಡಬೇಕು ಅಂದರೆ ಹುಟ್ಟುಹಬ್ಬದ ಶುಭಾಶಯ ರಾಜೇಶ್. ರಾಜೇಶ್ 50th year ಬರ್ತ್ಡೇ, 50ನೇ ವರ್ಷದ ಗೋಲ್ಡನ್ ಜುಬ್ಲಿ. ಹ್ಯಾಪಿ ಬರ್ತ್ಡೇ. ಹ್ಯಾಪಿ ಬರ್ತ್ಡೇ ಡಿಯರ್ ರಾಜೇಶ್. ಹುಟ್ಟುಹಬ್ಬದ ಶುಭಾಶಯಗಳು ರಾಜೇಶ್ ಸರ್. ಭಗವಂತ ಆರೋಗ್ಯ ಆಯುಷ್ ಅಭಿವೃದ್ಧಿ ಕೊಟ್ಟು ಚೆನ್ನಾಗಿಟ್ಟಿರಲಿ. ತಮ್ಮ ಕಲಾ ನೈಪುಣ್ಯತೆ ಹಾಗೂ ಅವಿರತ ಪರಿಶ್ರಮದಿಂದ ತಮ್ಮ ಕಾರ್ಯಕ್ಷೇತ್ರದಲ್ಲಿ ಅತ್ಯುತ್ತಮ ಸಾಧನೆ ಮಾಡಿರುತ್ತಾರೆ. ಪರಿಣಾಮ ಹಲವಾರು ಪ್ರಶಂಸೆ ಪ್ರಶಸ್ತಿಗಳಿಗೆ ಭಾಜನರಾಗಿದ್ದಾರೆ. ಇವರು ನಮ್ಮ ಹೆಮ್ಮೆಯ ಸಂಸ್ಥೆ ರಾಮಕೃಷ್ಣ ಸಾಂಸ್ಕೃತಿಕ ಮತ್ತು ಕ್ರೀಡಾ ಸಂಸ್ಥೆಯ ಕಾರ್ಯದರ್ಶಿಯಾಗಿ ನಿರಂತರ ಪರಿಶ್ರಮದಿಂದ ಕಳೆದ 5 ವರ್ಷಗಳಲ್ಲಿ ಸಂಸ್ಥೆಯು ಅಂತಾರಾಷ್ಟ್ರೀಯ ಮಟ್ಟದ ಕ್ರೀಡಾ ಸೌಲಭ್ಯಗಳನ್ನು ಹೊಂದಲು ಶ್ರಮಿಸಿದ ಪ್ರಮುಖರಲ್ಲಿ ಒಬ್ಬರಾಗಿದ್ದಾರೆ. ತಮ್ಮ 50 ವಸಂತಗಳನ್ನು ಪೂರೈಸಿರುವ ಆತ್ಮೀಯ ರಾಜೇಶ್ ರವರಿಗೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ಭಗವಂತನು ಇವರಿಗೆ ಉತ್ತಮ ಭವಿಷ್ಯವನ್ನು ದಯಪಾಲಿಸಲೆಂದು ಹಾರೈಸುತ್ತೇನೆ. ನಾನು ರಾಮಕೃಷ್ಣ ಸಾಂಸ್ಕೃತಿಕ ಮತ್ತು ಕ್ರೀಡಾ ಸಂಸ್ಥೆ ಐ ಬ್ಲಾಕ್ ಇದರ ಸಂಸ್ಥಾಪಕ ಸದಸ್ಯನಾಗಿದ್ದರೂ ಕೂಡ ನನ್ನ ನಿವೃತ್ತಿಯ ನಂತರ ಸಂಸ್ಥೆಯ ಬಗೆಗೆ ಹೆಚ್ಚಿನ ತೊಡಗಿಸುವಿಕೆಯನ್ನು ಮಾಡಿದ್ದೇನೆ. ನಾನು 2015 ನಂತರ ಇಲ್ಲಿಗೆ ಬಂದಾಗ ನನಗೆ ಪರಿಚಯವಾದಂತಹ ಪ್ರಮುಖರಲ್ಲಿ ರಾಜೇಶ್ ಅವರು ಒಬ್ಬರು. ಅದಕ್ಕಿಂತ ಮೊದಲು ಅವರ ಬಗ್ಗೆ ನನಗೇನೇನು ಗೊತ್ತಿರಲಿಲ್ಲ. ವಿಶೇಷವಾಗಿ ಅವರು ಕಾರ್ಯದರ್ಶಿಯಾಗಿ ಬಸಲಿಂಗಪ್ಪ ಸರ್ ಅವರು ಅಧ್ಯಕ್ಷರಾದ ಮೇಲೆ ಇದು ನನ್ನ ವೈಯಕ್ತಿಕ ಅನುಭವ ಮತ್ತು ಅಭಿಪ್ರಾಯ. ಯಾರನ್ನು ಕಡೆಗಣಿಸೋದಾಗಲಿ ಯಾರನ್ನು ಮೇಲಕ್ಕೇರಿಸೋದಾಗಲಿ ನನ್ನ ಉದ್ದೇಶ ಖಂಡಿತ ಇಲ್ಲ. ನಮ್ಮ ಸಂಸ್ಥೆಯ ಪ್ರಗತಿಯನ್ನು ಗಮನಿಸಿದಾಗ ಇವರಿಬ್ಬರು ಅವಿಸ್ಮರಣೀಯ ಕೆಲಸ ಮಾಡಿದರು. ಇವರಿಬ್ಬರನ್ನ ನಾನು ಪರಿಗಣಿಸಿರೋದು, ಬಸಲಿಂಗಪ್ಪನವರು ಹಾರ್ಡ್ವೇರು, ರಾಜೇಶ್ ಅವರು ಸಾಫ್ಟ್ವೇರು. ಅವರು ಏನು ಕೆಲವು ಐಡಿಯಾ ಕೊಟ್ಬಿಡೋರು ರಾಜೇಶ್ ಅವರು ಅಂತಂದರೆ, ನಾವು ಅವ್ರು ಬರೋ ತನಕ ಏನು ಎಣುತ್ತಾ ಇರೋ ಇದೇನು ಮಾಡ್ಬೋದು ಹೆಂಗೆ ಹಿಂಗೆ ಅಂತ ಅವ್ರು ಬಂದು ಸುಲಭವಾಗಿ ಅದನ್ನು ಸಾಲ್ವ್ ಮಾಡಿಬಿಡೋರು. ಆಗ ಪರಿಚಯ ಆದಂಥವರು ನಮಗೆ ಎಲ್ಲ ರಂಗದಲ್ಲೂ ಭಾಳ ಮುಂಚೂಣಿಲಿದ್ದಾರೆ. ಮತ್ತು ಅವರು ಈ ದಸರಾ ಸಮಯದಲ್ಲಿ ಸ್ತಬ್ಧಚಿತ್ರ ಮಾಡೋದಿರ್ಬೋದು, ವಸ್ತು ಪ್ರದರ್ಶನದಲ್ಲಿ ಸ್ಟಾಲ್ನ ಸಿದ್ಧಪಡಿಸೋದಿರ್ಬೋದು, ಅವ್ರು ಎಷ್ಟು ವಿಶಿಷ್ಟವಾಗಿ ಮಾಡೋರು ಅಂತಂದರೆ, ಆಗ ಚೆನ್ನಾಗಿ ಮಾಡ್ತಿದ್ರು, ಬಹುಮಾನ ಬರ್ತಿತ್ತು. ಅದು ಒಂದಾದರೆ ನಾನು ಅವರಲ್ಲಿ ಕಂಡದ್ದು ಅವರ ತಂಡದ ಒಂದು ಸಂಘಟನಾ ಸಾಮರ್ಥ್ಯ. ಗಾರೆ ಕೆಲಸದವ್ರು ಇರ್ಬೋದು, ಕಾರ್ಪೆಂಟ್ರಿ ಕೆಲಸದವ್ರು ಇರ್ಬೋದು, ವಿದ್ಯುತ್ ಕೆಲಸದವ್ರು ಇರ್ಬೋದು, ಅಥವಾ ಈ ಬೇರೆ ಓವರಾಲ್ ಈ ನಮ್ಮ ವಾಸಿಮು ವೆಲ್ಡಿಂಗು, ಎಲ್ಲರೂ ಇವ್ರನ್ನ ಎಷ್ಟು ಒಂದು ಮೆಚ್ಚಿಕೊಂಡು ಕೆಲಸ ಮಾಡ್ತಿದ್ರು ಅಂದರೆ ಕುಟುಂಬದಲ್ಲೇ ಅಂಥ ಒಂದು ಹೊಂದಾಣಿಕೆನ ಕಾಣೋದಿಲ್ಲ. ಅಂಥ ಹೊಂದಾಣಿಕೆ. ಉಮೇಶ್ ಅಂತೇಳಿ ಇವನು ಮೇಸನ್ನು ಉದ್ಬೂರ್ನವನು, ಮತ್ತು ಈ ವಾಸಿಮು ವೆಲ್ಡಿಂಗು, ಇನ್ನು ಯಾರನ್ನು ನೋಡಿದ್ರೂ ಅವ್ರು ಎಷ್ಟು ರಾತ್ರಿಯಲ್ಲಿ ಫೋನ್ ಮಾಡಿದ್ರು ಬಂದು ಅವ್ರು ಕೆಲಸ ಮಾಡಿಕೊಡುವಂಥ ಒಂದು ತಂಡ. ಆ ಸಂಘಟನಾ ಸಾಮರ್ಥ್ಯ ನನ್ನನ್ನು ಅವ್ರ ಬಗ್ಗೆ ಬಹಳ ಅವ್ರ ಫ್ಯಾನ್ ಆಗಿದ್ದೀನಿ ಅಂತಂದ್ರೂ ನನಗೇನು ಉತ್ಪ್ರೇಕ್ಷೆ ಇಲ್ಲ. ಮತ್ತು ನಮ್ಮ ಸಂಸ್ಥೆಯಲ್ಲಿ ಆಗಿರುವಂಥ ಪ್ರಗತಿ ಏನಾಗಿದೆ, ಅದು 2 ಅಂತಾರಾಷ್ಟ್ರೀಯ ಖ್ಯಾತಿಯ ಶಟ್ಲ್ ಕೋರ್ಟ್ ಇರ್ಬೋದು, ಅದು ಬಹಳ ಜನ ಶ್ರಮಿಸಿದ್ದಾರೆ. ಚಿನ್ನಸ್ವಾಮಿ ಒಟ್ಟಿಗೆ ಅವರು ಕೊನೆ ಹಂತದಲ್ಲಿ ಅದರದ ಇನ್ನರ್ ವುಡನ್
ಫ್ರೇಮ್ ಹಾಕುವಂಥದ್ರ ಮೇಲೆ ಲೈನಿಂಗ್ ಬರುವಂಥದ್ದು ಇರ್ಬೋದು, ಬೇರೆದೆಲ್ಲ ಆಗಿದೆ. ಆದರೆ ಓವರಾಲ್ ಕಂಟ್ರಿಬ್ಯೂಷನ್ ಅಂತಂದರೆ ಅಧ್ಯಕ್ಷರದು ಮತ್ತು ರಾಜೇಶ್ ಅವ್ರದ್ದು. ಅದಕ್ಕಾಗಿ ನಾವು ಈ ಕೋರ್ಟ್ ಇರೋವರೆಗೂ ನಾವಿಬ್ಬರು ನೆನೀಬೇಕು ಅಂತಂದರೆ ಅದು ಬಸಲಿಂಗಪ್ಪನವ್ರನ್ನ ಮತ್ತು ರಾಜೇಶ್ ಅವ್ರನ್ನ. ಇನ್ನು ಬೇರೆಯವ್ರನ್ನ ನಾನೇನು ತೆಗಳ್ತಾ ಇಲ್ಲ, ಎಲ್ಲರಿಗೂ ಅವ್ರದ್ದೇ ಆದಂಥ ಕಾಂಟ್ರಿಬ್ಯೂಷನ್ ಇದೆ. ಆದರೆ ಇವತ್ತು ಬೆಳಗ್ಗೆ ಎದ್ದ ತಕ್ಷಣ 5 ಗಂಟೆಗೆ ಶುರುವಾದ ಚಟುವಟಿಕೆ ದಿನವಿಡೀ ನಡೆದು ರಾತ್ರಿ 8:30, 9, 10 ಗಂಟೆ ತನಕ ಚಟುವಟಿಕೆ ನಡೀತಿದೆ. ನಾವು ಬಂದು ನಮ್ಮ ಮನೆ ಅನ್ನೋ ಥರ ನಾವು ಇದ್ದೀವಿ ಅಂತಂದರೆ ಇಟ್ ಈಸ್ ದಿ ಕಾಂಟ್ರಿಬ್ಯೂಷನ್ ಆಫ್ ದೀಸ್ 2 ಇಂಡಿವಿಜುವಲ್ಸ್. ಅದೇ ಥರ ಈಗ ಅವ್ರಿಗೆ 50 ವರ್ಷ ತುಂಬ್ತಾ ಇದೆ ಅಂದರೆ ನನಗೆ ಆಶ್ಚರ್ಯ. ಅವ್ರು ಇನ್ನೂ ಒಂದು 40, 45 ಅನ್ನುವಂತಿದ್ದಾರೆ. ಬಹಳ ಕ್ರಿಯಾತ್ಮಕ ವ್ಯಕ್ತಿ. ಅವರಿಗೆ ಈ ಶುಭ ಸಂದರ್ಭದಲ್ಲಿ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳನ್ನು ಕೋರ್ತೀನಿ. ಹಾಗೂ ಅವರ ಭವಿಷ್ಯ ಉಜ್ವಲವಾಗಿರಲಿ ಅಂತೇಳಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತೀನಿ. ರಾಜೇಶ್, ಹ್ಯಾಪಿ ಬರ್ಡೇ. ನೀವು 50 ವರ್ಷ ಈಗಲೇ ನಗ್ತಾ ಇರಲಿ. ನಿಮ್ಮ ನಗು ಮುಖದ ಒಡೆಯ ನೀವು. ಸೊ ಎಲ್ಲರಿಗೂ ನಿಮ್ಮಿಂದ ಒಳ್ಳೆಯದಾಗ್ತಾ ಇದೆ. ಹೀಗೆ ನೀವು ಇನ್ನೂ 100 ವರ್ಷ ಬದುಕಿ. ಸೊ ಎ ವೆರಿ ವೆರಿ ಬ್ಲೆಸ್ಡ್ ಹ್ಯಾಪಿ ಬರ್ಡೇ ಟು ಯು. 14th March. It's a very special day. My dear friend Rajesh ಬರ್ಡೇ. 50ನೇ ವಸಂತಕ್ಕೆ ಕಾಲಿಡ್ತಾ ಇದ್ದಾರೆ. ವೆಲ್ಕಮ್ ಟು 50-year ಕ್ಲಬ್ ರಾಜೇಶ್. ಒನ್ ಆಫ್ ದ ನೈಸೆಸ್ಟ್ ಪರ್ಸನ್ ದಟ್ ಐ ಹ್ಯಾವ್ ಮೆಟ್. ಡೌನ್ ಟು ಅರ್ತ್, ಮೃದು ಸ್ವಭಾವ, ಯಾವಾಗಲೂ ನಗ್ತಾ ಇರ್ತಾರೆ. ಅವ್ರ ಜೊತೆಗೆ ಕಾಲ ಕಳೆಯೋದೇ ಒಂದು ಪ್ರತಿ ಕ್ಷಣ ಕೂಡ ಖುಷಿ ಕೊಡುತ್ತೆ ನಮಗೆ. ವಿಶಿಂಗ್ ಹಿಮ್ ಮೆನಿ ಮೋರ್ ಸಚ್ ಇಯರ್ಸ್. ಇನ್ನೊಂದು 50 ವರ್ಷ ಅವ್ರ ಬಾಳಿ ಸೆಂಟಿನರಿ ಸೆಲೆಬ್ರೇಷನ್ ಮಾಡ್ಕೊಳ್ಳಿ ಅಂತ ಈ ಮೂಲಕ ಹರಿಸ್ತೀನಿ. ಹ್ಯಾಪಿ ಬರ್ಡೇ ರಾಜೇಶ್. ಥ್ಯಾಂಕ್ ಯು. ಹಾಯ್, ವಿಶ್ ಯು ಹ್ಯಾಪಿ ಬರ್ತ್ಡೇ ರಾಜೇಶ್. 49 ವರ್ಷಗಳನ್ನು ಪೂರೈಸಿ 50ನೇ ವರ್ಷಕ್ಕೆ ಕಾಲಿಡ್ತಿರುವ ತಮಗೆ ದೇವರು ಆಯುಷು ಆರೋಗ್ಯ ಭಾಗ್ಯವನ್ನು ಕೊಟ್ಟು ಕಾಪಾಡಲಿ ಅಂತ ಭಗವಂತನಲ್ಲಿ ಬೇಡ್ಕೊತೀನಿ. ಹಾಗೆ ರಾಜೇಶ್, ಇಷ್ಟು ಬೇಗ 50 ವರ್ಷ ಆಯಿತು ಅನ್ನೋದನ್ನ ನಾವು ಊಹಿಸ್ಕೊಳ್ಳೋಕ್ಕೆ ಆಗೋದಿಲ್ಲ. ಏಕೆಂದರೆ ನಾವು ಸ್ಕೂಲ್ಗೆ ಹೋಗ್ತಿದ್ದ ಅಂಥ ದಿನಗಳನ್ನು ನೆನೆಸ್ಕೊಂಡ್ರೆ ನಾವು ಪ್ರತಿದಿನ ನಮ್ಮೂರಿನಿಂದ ಮಾದಾಪುರಕ್ಕೆ ನಡ್ಕೊಂಡು ಸ್ಕೂಲ್ಗೆ ಹೋಗ್ತಿದ್ದೆ. ಮತ್ತು ಅಕಾಡೆಮಿ ಕೂಡ ನಡ್ಕೊಂಡು ಹೋಗ್ತಾಯಿದ್ವಿ. ಜೊತೆಗೆ ನೀನು ಒಂದು ಸ್ಕೂಲ್ ಡೇಸ್ನಲ್ಲಿ SLCನಲ್ಲಿರುವಾಗ ಒಂದು ಸ್ಕೂಲ್ ಡೇನಲ್ಲಿ ಒಂದು ಅದ್ಭುತವಾದ ಒಂದು ಡ್ಯಾನ್ಸನ್ನು ಮಾಡಿದೆ ಗುರು. ಅದು ನಿನಗೆ ನೆನಪಿದೆಯೋ ಇದು ಗೊತ್ತಿಲ್ಲ. ಹಾಗೆ ನಾವು ರಜದ ದಿನಗಳಲ್ಲಿ ನಾವು ತುಂಬ ಮಾಡ್ತಾಯಿದ್ವಿ. ಏನಪ್ಪ ಅಂತಂದರೆ ತುಂಬ ಗೋಲಿ ಆಟ ಆಡ್ತಾಯಿದ್ದೋ, ಹಾಗೆ ಬುಗುರಿ ಆಟ ಆಡ್ತಾಯಿದ್ದೋ, ಮತ್ತು ಚೌಕಾಬ ಆಟ ಆಡ್ತಾಯಿದ್ದೋ. ಇವೆಲ್ಲ ನೆನಪಿರ್ಬೇಕು ನಿಮಗೆ. ಜೊತೆಗೆ ನಾವು ಒಂದು ಕಡೆ ನಮ್ಮೂರಿನ ಸಮುದಾಯ ಭವನದಲ್ಲಿ ಎಲ್ಲ ಒಟ್ಟಾರೆಯಾಗಿ ಮಲಗ್ತಾಯಿದ್ವಿ. ಮಲಗ್ತಿರ್ಬೇಕಾದ್ರೆ ನಾವು ಬೆಳಗ್ಗೆ 5 ಗಂಟೆಗೆ ಎದ್ದು ಕೆರೆಗೆ ಹೋಗಿ ಗಾಣ ಹಾಕಿ ಮೀನು ಹಿಡಿತಾಯಿದ್ದೋ. ಮತ್ತು ಕೆರೆಯಲ್ಲಿ ಬಾತ್ಕೋಳಿ ಹಿಡಿತಾಯಿದ್ದೋ. ಅದನ್ನಲ್ಲೇ ಸುಟ್ಟು ತಿಂತಾಯಿದ್ವಿ. ಅದೆಲ್ಲ ನಿನಗೆ ನೆನಪಿದೆಯಾ? ಜೊತೆಗೆ ನಾವು ಅದೇ ಟೈಮಲ್ಲಿ ಎಲ್ಲ ಸೇರಿ ಕರಾಟೆ ಪ್ರಾಕ್ಟೀಸನ್ನ ಮಾಡ್ತಾಯಿದ್ವಿ. ಕರಾಟೆ ಪ್ರಾಕ್ಟೀಸ್ ಮಾಡಬೇಕಾದ್ರೆ ಆವಾಗ ನೀನು ತುಂಬ ಸಣ್ಣಕ್ಕಿದ್ದೆ ಗುರು, ಆದರೂ ಕ್ಯೂಟಾಗಿದ್ದೆ. ಆ ಟೈಮಲ್ಲಿ ನಾವೆಲ್ಲ ಎದ್ಬಿಟ್ಟು ಸಿನ್ಸಿಯರಾಗಿ ಎಕ್ಸಸೈಜನ್ನು ಕರಾಟೆ ಪ್ರಾಕ್ಟೀಸನ್ನು ಮಾಡ್ತಾಯಿದ್ದೋ. ಆದರೆ ನೀನು ಸ್ವಲ್ಪ ಹೊತ್ತು ಮಾಡಿಬಿಟ್ಟು ಮತ್ತೆ ಮಲಗಿ ಸುಮ್ಮನೆ ಒದ್ದಾಡ್ತಿದ್ದೆ. ಅವೆಲ್ಲ ತುಂಬ ನೆನಪುಗಳು. ಮತ್ತು ಇನ್ನೊಂದು ನೆನಪಿರಬೇಕು, ನಾವು ರಜದ ದಿನಗಳಲ್ಲಿ ದನ ಮೇಯ್ಸಕ್ಕೆ ಹೋಗ್ತಾಯಿದ್ವಿ. ಆ ಟೈಮಲ್ಲಿ ನೀನು ಕೂಡ ನಮ್ಮ ಜೊತೆಲಿ ಬರ್ತಿದ್ದೆ. ಬಂದಾಗ ಒಂದಿನ ಕೃಷ್ಣ ಮುಟ್ಟಿದ ಬಾವಿ ಇತ್ತು, ಒಂದು ಬಾವಿ. ಆ ಬಾವಿಯಲ್ಲಿ ಪ್ರತಿದಿನ ಹೋಗಿ ರಜದ ದಿನಗಳಲ್ಲಿ ಬಾವಿಯಲ್ಲಿ ಈಜೊಡಿತಾ ಇದ್ವಿ.
ಆ ದಿನದಲ್ಲಿ ಆ ಜಿಮ್ಮಿನ ಒಂದೊಂದಿನ ಬೈದ್ಬಿಟ್ಟ ನಮಗೆ. ಬೈದಾಗ ನಾವೆಲ್ಲ ಮಾದಾಪುರಕ್ಕೆ ನೈಟು ಲಾಸ್ಟ್ ಶೋ ಸಿನಿಮಾ ಪಿಕ್ಚರ್ಗೆ ಹೋಗಿದ್ವಿ. ಆ ಪಿಕ್ಚರ್ ಮುಗಿಸ್ಕೊಂಡು ನೋಡ್ಕೊಂಡು ಬಂದು ಆ ವೈನ್ ಜಮೀನಿನಲ್ಲಿ ಕಾಂಪೌಂಡ್ನ ಬಂದಿದ್ವಿ. ಅದು ನೆನಪಿದೆಯೇ ಏನೋ ಗೊತ್ತಿಲ್ಲ. ಹಾಗೆ ಇನ್ನೊಂದು ದಿನ ದನ ಮೀಸ್ತಾ ಇರ್ಬೇಕಾದ್ರೆ ನಮ್ಮೂರಿನ ಪಕ್ಕನೂ ಒಬ್ಬನ ಹಸುಗಳು ಜಮೀನಿಗೆ ಹೋಯ್ತು ಅಂತ ಹೇಳಿ ಅವಯ್ಯ ಬೈದಿದ್ದ. ಆವಾಗಲೂ ಕೂಡ ಹಂಗೆ ನಾವೆಲ್ಲ ಮಾತಾಡಿಕೊಂಡು ನಾವು ನೈಟು ಸೆಕೆಂಡ್ ಶೋ ಸಿನಿಮಾಗೆ ಹೋಗಿ ಆ ಕಡೆಯಿಂದ ಬಂದು ಅವನ ಜಮೀನಿನಲ್ಲಿ ಹತ್ತಿ ಗಿಡನೆಲ್ಲ ಕಿತ್ತು ಬೇಲಿ ಮೇಲೆ ಇಟ್ಟು ಬಂದಿದ್ವಿ. ಮತ್ತು ಕಲ್ಲಂಗಡಿ ಹಣ್ಣೆಲ್ಲ ಕದ್ದು ರಾತ್ರಿ ಹೊತ್ತು ಟೈಮಲ್ಲಿ ಕಿತ್ಕೊಂಡು ತಿಂದಿದ್ವಿ. ಇದೆಲ್ಲ ನಿನಗೆ ನೆನಪಿ ಏನೋ ಗೊತ್ತಿಲ್ಲ, ನನಗಂತೂ ತುಂಬ ನೆನಪಿದೆ ಗುರು. ನಿನ್ನ ಬಗ್ಗೆ ಮಾತಾಡಬೇಕಂದ್ರೆ ಇನ್ನೂ ಕೂಡ ಒಂದಿನೇ ಸಾಲಲ್ಲ. ಹಾಗೆ ಮೊದಲು ನೀನು ಕಾಲೇಜಿಗೆ ಸೇರ್ಕೊಂಡಿದ್ದೆ. ಕಾಲೇಜಿಗೆ ಸೇರ್ಕೊಂಡಾಗ ನಾವು ಸ್ಕೂಲ್ ಬಿಟ್ಟಿದ್ವಿ. ನನ್ನ SLC ಫೇಲ್ ಆದಾಗ ಬಿಟ್ಟಿದ್ದೆ. ಆಗ ನೀನು ನಮ್ಮನ್ನು ಮೈಸೂರಿಗೆ ಕರ್ಕೊಂಡೋಗಿದ್ದೆ. ಆ ನೆನಪು ಇನ್ನೂ ಕೂಡ ಇದೆ. ಮೈಸೂರು ಕರ್ಕೊಂಡೋದಾಗ ನೀನು ಹಾಸ್ಟೆಲಲ್ಲಿದ್ದೆ. ಹಾಸ್ಟೆಲ್ಗೆ ಸಿಟಿಯಿಂದ ನಮ್ಮನ್ನು ಇಬ್ಬರನ್ನ ಸೈಕಲಲ್ಲಿ ಕೂರಿಸ್ಕೊಂಡು ಸೈಕಲ್ ಹೊಡಿತಿದ್ದೆ. ಹಾಸ್ಟೆಲ್ ಕೃಷ್ಣಮೂರ್ತಿಪುರಂಗೆ ಹಾಸ್ಟೆಲ್ ಕರ್ಕೊಂಡೋಗಿ ಅಲ್ಲೇ ಉಳ್ಕೊಂಡಿದ್ದು. ನೈಟೆಲ್ಲ ಸಿನಿಮಾ ನೋಡ್ಕೊಂಡು ನೈಟ್ ಸಿನಿಮಾ ತೋರಿಸಿ ಸೈಕಲಲ್ಲಿ ಸಿಟಿಯಿಂದ ಕೃಷ್ಣಮೂರ್ತಿಪುರಮಿಗೆ ಹೊಡ್ಕೊಂಡು ಕರ್ಕೊಂಡೋಗ್ತಿದ್ದೆಗಳು. ಅದೊಂದು ನೆನಪು. ಜೊತೆಗೆ ನೀನು ಸ್ನೇಹಿತರುಗಳನ್ನೆಲ್ಲ ಈ ಸಾರಿ ಪರಿಚಯ ಮಾಡಿಸ್ದೆ. ಅಗ್ರಹಾರ ಸರ್ಕಲ್ ಪಕ್ಕ ಯಾವುದೋ ಒಂದು ಬಿಲ್ಡಿಂಗು, ಆ ಬಿಲ್ಡಿಂಗಲ್ಲಿ ರೂಮ್ಗಳು ಇರ್ತಿದ್ದೆ. ನಿಮಗೆ ಅಲ್ಲೇ ಕರ್ಕೊಂಡೋಗಿದೆ. ಒಂದು ಸಲ ನಮ್ಮ ಬೈರ ಕೊಳಗಲ್ಲಿಂದ ಬೈರ ಇದ್ದ, ಅವನು ತೀರ್ಕೊಂಡವರು. ಅದೊಂದು ನೆನಪು ಇನ್ನೂ ಇದೆ. ಆವಾಗ ಅಲ್ಲಿ ಬಂದಾಗ ನಿಮ್ಮ ಸ್ನೇಹಿತರೊಂದು ಜೆಂಟ್ಸು ಮತ್ತು ಲೇಡೀಸ್ ಇದ್ದಿದ್ದು, ಅವ್ರನ್ನ ಪರಿಚಯ ಮಾಡಿಸಿದಾಗ ಅವರೆಲ್ಲ ನಿಮ್ಮ ಫ್ರೆಂಡ್ಸ್ಗಳೆಲ್ಲ ಕೈ ಕೊಟ್ಟರು. ಜೊತೆಗೆ ಹುಡುಗರನ್ನ ಪರಿಚಯ ಮಾಡಿಸ್ದೆ. ಆವಾಗ ಅವರು ನಮಗೆ ಕೈ ಮುಗಿದ್ರು, ನಾವು ಕೈ ಮುಗಿದ್ವಿ. ಆಗ ನೀನು ಮತ್ತೆ ಆಮೇಲೆ ಬಂದ್ಬಿಟ್ಟು ಅವ್ರು ಆ ಕಡೆ ಹೋದ್ಮೇಲೆ ಅವರು ನಗ್ತಾಯಿದ್ರು. ಆಗ ನೀನು ಹೇಳಿದೆ, ಅವರು ನಿಮಗೆ ಚೌಕ್ ಕೊಟ್ಟರು ಅವರು, ಅದನ್ನು ನೀವು ಹಂಗೆ ಮಾಡಿದೆ. ಆ ಹುಡುಗರು ನಾವು ಒಳ್ಳೆಯವರು ಗೊತ್ತಿಲ್ವಲ್ಲ ಅಂದ್ಬಿಟ್ಟು ಹೇಳಿದೆ. ಆಮೇಲೆ ಮತ್ತೆ ಹೇಳಿದೆ, ನೀನು ಅದೇ ಹುಡುಗಿರು ನಿಮ್ಮ ಸ್ನೇಹಿತರು ತುಂಬ ಇನಸೆಂಟು, ಮುಗ್ಧರು, ತುಂಬ ಒಳ್ಳೆಯವರು ಅಂತ ಹೇಳ್ತಿದ್ರು ಗುರು ಅಂತ ನೀನು ಹೇಳಿದೆ. ಈ ಥರ ನೆನಪುಗಳೆಲ್ಲ ನನಗೆ ಇನ್ನೂ ತುಂಬ ಇದೆ ಗುರು. ಆದರೆ ಇಷ್ಟನ್ನು ಹೇಳಿ ನಾನು ಮುಗಿಸ್ತೀನಿ. ನಿನಗೆ ದೇವರು ಆಯುಷ್ಯ ಆರೋಗ್ಯವನ್ನು ಕೊಡಲಿ. ನಿಮ್ಮ ಫ್ಯಾಮಿಲಿ ಈಗಲೇ ಒಳ್ಳೆಯ ಹೆಸರನ್ನ ಮಾಡಿದರೆ ಇನ್ನೂ ಕೂಡ ಇಡೀ ರಾಜ್ಯದಲ್ಲಿ ಒಳ್ಳೊಳ್ಳೆ ಹೆಸರಾಗಲಿ. ನಿಮಗೆ ದೇವರು ಒಳ್ಳೇದು ಮಾಡಲಿ ಅಂತ ನಾನು ವಿಶೇಷನ್ನು ಮಾಡ್ತಾಯಿದ್ದೀನಿ. ಹಾಗೆ ನಮಸ್ಕಾರ. ಮೆನಿ ಮೋರ್ ಹ್ಯಾಪಿ ರಿಟರ್ನ್ಸ್ ಆಫ್ ದಿ ಡೇ ಅಪ್ಪ. ನಿಮ್ಮಂಥ ಅಪ್ಪ ಇರೋಕ್ಕೆ ನನಗೆ ಆ್ಯಕ್ಚುಲಿ ನಾನು ತುಂಬ ಲಕ್ಕಿ. ಯಾಕಂದ್ರೆ ನಾನು ಏನೇ ಕೇಳೋದಾಗಲಿ ಏನೇ ಹೇಳೋದಾಗಲಿ ಏನೋ ಒಂದು ಮಾಡಬೇಕು ಗಿಡಬೇಕು ಅಂದರೆ ನೀವು ಇನ್ನೊಂದು ಸತಿ ಯೋಚನೆ ಮಾಡೋಕ್ಕಿಂತ ಮುಂಚೆ ಅದು ಒಳ್ಳೇದಾಗ ಕೆಟ್ಟದ ಅಂತ ನೋಡೋಲ್ಲ. ನಾನು ಏನಾದ್ರು ಕೇಳಿದಾಗ ಹ್ಞೂ ಅಂತ ಅಂದ್ಬಿಟ್ಟು ಒಪ್ಕೊಂಡು ಎಲ್ಲ ಮಾಡ್ತೀರಾ. ನಾನೇನೇ ತಪ್ಪು ಮಾಡಿದ್ರು ನಾವು ಹೊಡೆದು ಬೆಳೆಸಿ ಕರೆಕ್ಟಾಗಿ ಮಾಡಿ ಇಲ್ಲಿ ತನಕ ಬಂದು ನಾನು ನಿಂತಿದ್ದಕ್ಕೆ ನೀವು ಒಂಥರ ನನಗೆ ಬಿಗ್ ಬೂನ್. ನನಗೆ ಏನೇ ಒಂದು ಸ್ವಲ್ಪ ಅಲ್ಲಿ ಇಲ್ಲಿ ಏನಾದರೂ ಕಿರಿಕ್ ಮಾಡಿಕೊಂಡು ತರಲೆ ಮಾಡ್ದಂಗೆ ನೀವು ಇರ್ತೀರನೋ ಏನೋ ಒಂಥರ ಇರುತ್ತೆ ನನಗೆ ಅದು. ಒನ್ಸ್ ಅಗೇನ್ ಹ್ಯಾಪಿ ಬರ್ಡೇ ಅಪ್ಪ. ಥ್ಯಾಂಕ್ ಯು. ಚಿಕ್ಕ ವಯಸ್ಸಿಂದ ನಾನು ಮಾಡಿ ತಪ್ಪಿಗೆಲ್ಲ ಬೆಳೆದು ಮಾಡ್ತಿದ್ದಕ್ಕೆ. ಅದರಿಂದ ಇನ್ನೊಂದು ಅಡ್ವಾಂಟೇಜ್ ಏನಂದರೆ ನಾನು ಹಾಸ್ಟೆಲ್ ಕಾಲೇಜಲ್ಲಿ ಯಾರು ಹೊಡೆದ್ರು ನಂಗೆ ಫೀಲೇ ಆಗೋಲ್ಲ. ಅದಕ್ಕೂ ಒಂದು ಥ್ಯಾಂಕ್ಸ್ ಸಪ್ರೇಟಾಗಿ. ಆ್ಯಂಡ್ ಕಂಗ್ರ್ಯಾಚುಲೇಷನ್ಸ್ ಆನ್ ಕಂಪ್ಲೀಟಿಂಗ್ ಯುವರ್ ಹಾಫ್ ಸೆಂಚುರಿ ಅಪ್ಪ. ಮೆನಿ ಮೋರ್ ಹ್ಯಾಪಿ ರಿಟರ್ನ್ಸ್ ಆಫ್ ದಿ ಡೇ. ಹೀಗೆ ಫುಲ್ ಸ್ಮೈಲಿಂಗಾಗಿ ಖುಷಿಯಾಗಿರಿಪ್ಪ. ಹ್ಯಾಪಿ ಬರ್ಡೇ ಅಪ್ಪ. ಯು ಆರ್ ಮೈ ಸೂಪರ್ ಹೀರೋ ಅಪ್ಪ. ಐ ಲವ್ ಯು ಲಾಟ್ ಅಪ್ಪ. ಹ್ಯಾಪಿ ಬರ್ಡೇ ರಾಜಿ. ಎಲ್ಲೋ ವೀಡಿಯೋಸ್ ನೋಡಿದ್ಯಾ? ಐ ಥಿಂಕ್ ದಿಸ್ ವಾಸ್ ಅನ್ಪ್ಲ್ಯಾನ್ಡ್,
ನಿನಗೆ ಗೊತ್ತಿಲ್ಲದ ಹಾಗೆ ಇದೆಲ್ಲರದು ವಿಡಿಯೋ ತಗೊಂಡಿದ್ದು. ಆ್ಯಂಡ್ ಇದಕ್ಕೆ ತುಂಬ ಜನ ಹೆಲ್ಪ್ ಮಾಡಿದ್ದಾರೆ. ಆಲ್ ಯುವರ್ ಫ್ರೆಂಡ್ಸ್ ಅಂಡ್ಲಿ ಎಲ್ರದ್ದು ಕಲೆಕ್ಟ್ ಮಾಡಿ ಎಲ್ಲ ನನಗೆ ಫಾರ್ವರ್ಡ್ ಮಾಡಿದ್ರು. ಆ್ಯಂಡ್ ಎಲ್ಲರೂ ಒಳ್ಳೆ ರೆಸ್ಪಾನ್ಸ್ ಕೊಟ್ಟರು. ರಾಜಿ, ನಾನು ಜಸ್ಟ್ ಫೋನ್ ಅಷ್ಟೇ ಒಂದು ಹೀಗೆ ನಿಮ್ಮ ಫ್ರೆಂಡ್ ಅವ್ರ ವೈಫ್ ನಾನು ಅಂತ ಹೇಳ್ತಾ, ಓ ಮೇಡಮ್ ಖಂಡಿತ ನಮ್ಮ ರಾಜೇಶನ್ಗ, ಖಂಡಿತ ಮೇಡಮ್ ಅಂತ ಸಚ್ ಅ ಪಾಸಿಟಿವ್ ರಿಪ್ಲೈ ಫ್ರಮ್ ಈಚ್ ಆ್ಯಂಡ್ ಎವ್ರಿ ಒನ್ ರಾಜ್. ಸೊ ಇದರಲ್ಲೇ ಗೊತ್ತಾಗುತ್ತೆ ಯು ಆರ್ ಸಚ್ ಅ ಸ್ವೀಟ್ ಹಾರ್ಟ್ ಅಂತ, ನಾಟ್ ಓನ್ಲಿ ಟು ಮೀ, ಟು ಎವ್ರಿಬಡಿ. ಆ್ಯಂಡ್ ಖುಷಿ ಆಗುತ್ತೆ ರಾಜ್, ನಿನ್ಗಿಂತ ಮುಂಚೆ ನಾನು ಈ ವಿಡಿಯೋ ಎಲ್ಲ ನೋಡಿ ತುಂಬ ಖುಷಿಪಟ್ಟೆ. ಆ್ಯಂಡ್ ಐ ವಿಶ್ ಯು something. I wanted to make this 50th birthday a very special one. So hope you enjoyed it and liked it. ಆ್ಯಂಡ್ ಹೀಗೆ ನೀನು ತಲೆ ತಿನ್ನಕ್ಕಂತೂ ನಾನು ಪ್ರತಿ ಸಲ ಇದ್ದೇ ಇರ್ತೇನೆ. ಸೊ ಒನ್ಸ್ ಅಗೇನ್ ಹ್ಯಾಪಿ ಬರ್ಡೇ ರಾಜಿ, ಆ್ಯಂಡ್ ಗಾಡ್ ಬ್ಲೆಸ್ ಯು. ಬಾಯ್, ಟೇಕ್ ಕೇರ್. ಹ್ಯಾಪಿ ಬರ್ಡೇ ರಾಜಿ.